ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, 2025 ಆಗಸ್ಟ್ 14ರಂದು ಡಿ ಬಾಸ್ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನು ಬೇಲ್ ಪಡ್ಕೊಂಡು ಹೊರಗಡೆ ಇದ್ರು, ಆ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುತ್ತೆ. ಎಗೈನ್ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಆಗಸ್ಟ್ 14 ಬಂದ್ರೆ ಎಕ್ಸಾಕ್ಟ್ ಆಗಿ 1 ವರ್ಷ ಆಗುತ್ತೆ. ಆದ್ರೆ ಇದೇ ಆಗಸ್ಟ್ 7ನೇ ತಾರೀಕು ಬಾಸ್ ಬಿಡುಗಡೆ ಆಗ್ತಾ ಇದ್ದಾರೆ. ಅರೆ, ಬಾಸ್ಗೂ ಡಿ ಬಾಸ್ಗೂ ಏನಪ್ಪ ಕನೆಕ್ಟಿವಿಟಿ ಅಂತ ನೀವೆಲ್ಲ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ಬೋದು. ಅಫ್ಕೋರ್ಸ್ ನಾನು ಇಲ್ಲಿ ಮಾತಾಡೋದಕ್ಕೆ ಕೂತ್ಕೊಂಡಿರ್ತಕ್ಕಂಥದ್ದು ಇದೇ ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾ ಇರ್ತಕ್ಕಂಥ ಬಾಸ್ ಸಿನಿಮಾದ ಬಗ್ಗೆ. ಬಾಸ್ ಸಿನಿಮಾ ಡಿ ಬಾಸ್ ಜೊತೆ ಯಾಕೆ ಹೆಸರು ತಳ್ಕಾಕೊಂತು, ಏನೆಲ್ಲ ಆಯ್ತು, ಯಾಕೆ ಏನು ಎತ್ತ ಅಂತ ಖುದ್ದಾಗಿ ಚಿತ್ರತನ ಜೊತೆನೆ ಮಾತಾಡೋದಕ್ಕೆ ಕೂತಿದ್ದೀನಿ. ಮೊದಲಿಗೆ ಚಿತ್ರದ ನಾಯಕ ನಟ ಕಮ್ ನಿರ್ಮಾಪಕರಾದಂಥ ತನುಷ್ ಶಿವಣ್ಣ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ತನುಷ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ? ಆರಾಮ್, ನೀವು? ಸೂಪರ್. ಆ ಟೈರ್ಡ್ನೆಸ್ ಕಾಣಿಸ್ತಾ ಇದೆ. ಟೈರ್ಡ್ನೆಸ್ ಕಾಣಿಸ್ತಾ ಇದೆಯಾ? ಎಕ್ಸಾಕ್ಟ್ಲಿ. ನಾಳೆ ರಿಲೀಸು, ಒಂದ್ ಕಡೆ ಟೆನ್ಷನ್. ನಾಳೆ ರಿಲೀಸು, ಹೋರಾಟ ಮಾಡ್ಬೇಕು ಇವಾಗ. ಓಕೆ. ನೀವು ಬಾಸಾ ಡಿ ಬಾಸಾ? ನಾವು ಸಿನಿಮಾದಲ್ಲಿ ಬಾಸ್. ಸಿನಿಮಾದಲ್ಲಿ ಬಾಸು ಅಂದ್ರೆ ಟಿ ಬಾಸ್ ಅಂತ ಆಯ್ತು, ತನುಷ್ ಬಾಸ್ ಅಂತ. ಅದು ಆಕ್ಚುಲಿ ಸಿನಿಮಾದಲ್ಲಿ ನನ್ನ ಹೆಸರೇ ತನುಷ್. ಓಕೆ. ಹಾ, ಒಂದೆರಡು ಕಡೆ ಎಸ್ಟಾಬ್ಲಿಷ್ ಆಗುತ್ತೆ. ಬಾಸ್ ಅಂತ ಕರೆಯೋದು ಯಾರು? ಎಲ್ರು ಬಾಸ್ ಅಂತ ಕರಿತಾರೆ, ಯಾರು ತನುಷ್ ಅಂತ ಕರೆಯಲ್ಲ. ಎಲ್ರು ಅಂದ್ರೆ ಟೀಮ್, ನಮ್ಮ ಫ್ರೆಂಡ್ಸು, ಫ್ರೆಂಡ್ ಸರ್ಕಲ್ಸು, ಅಥವಾ ಬೇರೆ ಫ್ಯಾನ್ಸು, ಎಲ್ರು ಫ್ಯಾನ್ಸ್. ಎಸ್ ಎಸ್. ಆ ಪದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅವ್ರು ಒಪ್ಕೊಂಡಿದ್ದಾರೆ, ಫ್ಯಾನ್ಸ್ ನಮ್ಮನ್ನ ಬಾಸ್ ಅಂತ ಕರೀತಾರೆ ಅಂತ. ಅಫ್ಕೋರ್ಸ್ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಹೀರೋಯಿನ್ ಇರ್ಲೇಬೇಕಲ್ವಾ. ಅವ್ರ ಜೊತೆಗೆ ಕೂತಿದ್ದಾರೆ ಕನ್ನಡದ ಅಪ್ಪಟ ಕನ್ನಡತಿ, ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಭರವಸೆ ಮೂಡಿಸ್ತಾ ಇರ್ತಕ್ಕಂಥ ನಟಿ ಅನ್ಬೋದು. ಕೋಮಲ್ ಅವರ ನಮೋಭೂತಾತ್ಮ 2 ಸಿನಿಮಾದ ಮೂಲಕ ಅವರು ಅಂದ್ರೆ ಫಸ್ಟ್ ಟೈಮ್ ಬಣ್ಣ ಹಚ್ಚಿ ಇಂಡಸ್ಟ್ರಿಗೆ ಬಂದಿದ್ರು. ಅದಾದ ನಂತರ ಧ್ರುವ ಸರ್ಜಾ ಅವರ KD ಸಿನಿಮಾದ ಮೂಲಕ ಗುರುತಿಸ್ಕೊಂಡಿದ್ರು. ಇದೇ ಫಸ್ಟ್ ಟೈಮ್ ನಾಯಕ ನಟಿಯಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ವಂದಿತಾ ಗೌಡ ಅವರು. ವಂದಿತಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಇಷ್ಟು ದಿನ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗಿ ಮಾಡ್ತಿದ್ರಿ. ಫಾರ್ ದ ಫಸ್ಟ್ ಟೈಮು ಹೀರೋಯಿನ್ ಆಗಿ ಬರ್ತಿದ್ದೀರಾ. ಜವಾಬ್ದಾರಿ ಎಷ್ಟಿದೆ, ಎಷ್ಟು ಖುಷಿ ಆಗ್ತಿದೆ ಈ ಹೀರೋಯಿನ್ ಅಂತ ಅನ್ಸ್ಕೊಳ್ಳೋದು? ಅದು ಡಿಫ್ರೆಂಟ್ ಫೀಲ್. ಜವಾಬ್ದಾರಿ ಜಾಸ್ತಿನೇ ಆಗ್ತಾ ಹೋಗುತ್ತೆ. ನಾವು ಒಂದೊಂದು ಸಿನಿಮಾ ಹೆಂಗೆ ಮಾಡ್ಕೊಂಡು ಹೋಗ್ತೀವಿ ಆ ಥರ. ಜೊತೆಗೆ ಖುಷಿನೂ ಅಷ್ಟೇನೆ. ಆ್ಯಂಡ್ ಹೀರೋಯಿನ್ ಅಂತ ಜನಗಳನ್ನ ನಮ್ಮನ್ನ ಟ್ರೀಟ್ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ. ಪ್ರೀತಿನೂ ಅಷ್ಟೇ ಕೊಡ್ತಾರೆ. ಸೊ ಅದಕ್ಕೆ ಖುಷಿ ಆಗುತ್ತೆ. ಬಾಸ್ ಜೊತೆಗೆ ಕೋ ಆರ್ಟಿಸ್ಟ್ ಆಗಿ ಮಾಡಿದ್ದೀರಾ, ಹಾಗಾಗಿ ಅದು ಯಾವ ತರ ತಗೊಂಡಿದ್ದೀರಾ ನೀವು ಅಂತಕ್ಕಂಥದ್ದು ಆಸ್ ಅನ್ ಆರ್ಟಿಸ್ಟ್ ಆಗಿ, ಕೋ ಆರ್ಟಿಸ್ಟ್ ಆಗಿ? ಕೋ ಆರ್ಟಿಸ್ಟ್ ಆಗಿ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಬೋಲ್ಡ್ ಆಗಿ ತಗೊಂಡಿದ್ದೀನಿ. ಎಲ್ಲ ಸಿನಿಮಾ ಇದೆ ಅಂತ ಅಲ್ಲ, ಎಲ್ಲ ಸಿನಿಮಾದಲ್ಲೂ ಅಷ್ಟೇ ಭಕ್ತಿ ಇರಬೇಕು ಕೆಲಸದ ಬಗ್ಗೆ. ಅಷ್ಟೇ, ಏನೇ ಸಿನಿಮಾದಲ್ಲಿ ಇವಾಗ ಏನೋ ಒಂದು ಸ್ಟೋರಿ ಚೂಸ್ ಮಾಡಿಬಿಟ್ಟಿರ್ತೀವಿ, ಅಥವಾ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಯಾವ ಸಿನಿಮಾದಲ್ಲೂ. ಸೊ ಮುಂದೆನೂ ಕೂಡ ಅದೇ ಕಾನ್ಫಿಡೆಂಟ್ ಇಂದ ಪಾಸಿಟಿವ್ ಆಗಿ ತಗೊಂಡೋಗೋ ವ್ಯಕ್ತಿತ್ವ ನಂದು. ವಂದಿತಾ ಅವರು ಬಾಸ್ ಸಿನಿಮಾದ ಸ್ಟಾರ್ ಕಾಸ್ಟ್ಗೆ ಅಥವಾ ಇದರ ಒಂದು ತಾರಾಗಣಕ್ಕೆ ಬಂದಿದ್ದು ಹೇಗೆ ಆಯ್ಕೆ ಆದ್ರಿ ಅಂತ? ಆಯ್ಕೆ ಆಗಿದ್ದು ನಮ್ದು KD ಸಿನಿಮಾದಲ್ಲಿ ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಅವರು ಇವ್ರ ಟೀಮಿಗೆ ರೆಫರ್ ಮಾಡ್ತಾರೆ, ನನ್ನ ನಂಬರ್ ಶೇರ್ ಮಾಡ್ತಾರೆ. ಸೊ ಅವಾಗ ಡೈರೆಕ್ಟರ್ ಲವಾ ಸರ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ಈ ತರ ಒಂದು ಸ್ಟೋರಿ ಇದೆ, ಬಂದು ಕೇಳಿ ಅಂತ ಹೇಳ್ತಾರೆ. ಕ್ರೈಮ್ ಥ್ರಿಲ್ಲರ್ ಅಂತ. ಓಕೆ, ಕತೆ ಕೇಳಕ್ಕೆ ನಾರ್ಮಲ್ ಆಗೋದೆ. ಕತೆ ಹೇಳುವಾಗ ಓಕೆ ಇಂಟ್ರೆಸ್ಟಿಂಗ್ ಆಗಿತ್ತು. ಹೋಗ್ತಾ 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 ಎಲ್ಲೋ ಕತೆ ಕೇಳಿದಿನಲ್ಲ ಇದು ಅನ್ನೋ ತರ ಬಂತು ಯೋಚನೆ. ಅದಾದ್ಮೇಲೆ ಡೈರೆಕ್ಟರ್ ಹೇಳಿರ್ಬೇಕಾದ್ರೆ ಕೇಳಿರ್ತಾರಲ್ಲ, ನಾನ್ ಕೇಳ್ದೆ, ಕ್ವೆಶನ್ ಮಾಡಿದೆ, ಸರ್ ಈಗ ರೀಸೆಂಟ್ ಆಗಿ ನಡೆದಿರೋ ಅಂತ ಸ್ಟೋರಿನ ಇದು ಅಂತ ಕೇಳ್ದೆ. ಅದಕ್ಕೆ ಇಲ್ಲಮ್ಮ, ಇವಾಗ ರೀಸೆಂಟ್ ಆಗಿ ಇನ್ನೂ ಒಂದು ಸೇಮ್ ಇದೇ ತರ ಸಿಮಿಲರ್ ಸ್ಟೋರಿ ನಡೆದಿದೆ ಅಂತ ಹೇಳಿದ್ರು. ಒಂದ್ 2-3 ಎಕ್ಸಾಂಪಲ್ಸ್ ಕೊಟ್ರು. ಓಕೆ, ಆ ತರನೇ ತಗೊಂಡೋಗೋಣ ಕತೆನ ಅಂತ ಪೂರ್ತಿ ಕತೆ ಕೇಳ್ದೆ. ಅದಾದ್ಮೇಲೆ ಸ್ವಲ್ಪ ಭಯ ಆಯ್ತು. ಬಟ್ ಅವ್ರ ಟೀಮ್ ಅವರೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ನೀನೇ ಮಾಡ್ಬೇಕು ಅನ್ನೋ ತರ. ಆಮೇಲೆ ಸರಿ ಆಯ್ತು ಸರ್, ಟೈಮ್ ಕೊಡಿ, ನಾನು ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ದೆ. ಮನೆಗೆ ಹೋದ್ಮೇಲೆ ಮನೆಯವ್ರಿಗೆ ಕೇಳ್ತೀನಿ, ನನ್ಗೆ ಯಾವ್ದೇ ಪ್ರಾಜೆಕ್ಟ್ ಬಂದ್ರು ಮನೆಗೆ ಕೇಳ್ದೆ. ಅವರು ಸೇಮ್ ಕನ್ಫ್ಯೂಸ್ ಆಗ್ಬಿಟ್ರು.
ಆಮೇಲೆ ಇನ್ನೊಂದ್ 2 ದಿನ ಟೈಮ್ ಕೊಡಿ ಅಂದೆ. ಆಮೇಲೆ ಮಾಡಲ್ಲ ಅಂತ ನಾನು ಹೇಳ್ದೆ ಡೈರೆಕ್ಟ್ ಆಗಿ, ಸರ್ ನಾನ್ ಮಾಡಲ್ಲ, ಯಾಕೋ ನಂಗೆ ಸರಿ ಅನ್ಸ್ತಾ ಇಲ್ಲ, ಬೇರೆ ತರ ಎಲ್ಲ ತರ ಬಯಸದೆ ಬಂದ ಭಾಗ್ಯ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಆಫರ್ ಬಂದಿದೆ, ಅದು ಈ ತರದ ಒಂದು ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್ ಬೇಕಾ ಅಂತ ಒಂದು ಖಂಡಿತ ಇದು ಯೋಚನೆ ಇದೇ ಬಂದಿದ್ ನನ್ಗೆ. ಬಿಕಾಸ್ ನಾನ್ ಫಸ್ಟ್ ಯಾವ್ದಾದ್ರು ಲವ್ ಸ್ಟೋರಿ ಕಮರ್ಷಿಯಲ್ ಮೂವಿ ಮಾಡೋಣ ಅಂತ ನನ್ ಥಾಟ್ ಇದ್ದಿದ್ದು. ಕತೆಗಳೆಲ್ಲ ಕೇಳ್ತಾ ಇದ್ದೆ ಆ ಟೈಮ್ ಅಲ್ಲಿ. ಇದ್ರಲ್ಲಿ ಲವ್ ಇಲ್ವಾ? ಇದ್ರಲ್ಲಿ ಲವ್ ಅಷ್ಟೊಂದಿಲ್ಲ. ಓಕೆ ಓಕೆ ಗಾಟ್ ಇಟ್. ಹಂಗಾಗಿ ನೋಡೋಣ, ವೇಟ್ ಮಾಡೋಣ, ಇನ್ನ ಒಳ್ಳೆ ಸಿನಿಮಾಗಳನ್ನ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಅನ್ಕೊಂಡು ಯೋಚನೆಲಿದ್ದೆ. ಫಸ್ಟೇ ಕ್ರೈಮ್ ಬೇಡ ಅಂತ ಅನ್ನೋ ತರ. ಆಮೇಲೆ ಎಲ್ಲಾ ತರ ಕನ್ವಿನ್ಸ್ ಮಾಡಿ ಸುಮಾರು ಸಲ ಕಾಲ್ ಮಾಡಿ ಒಂದ್ 10 ದಿನ ಟೈಮ್ ತಗೊಂಡು ಕೊನೆಗೆ ಒಂದ್ ದೊಡ್ಡ ನಿರ್ಧಾರ ಮಾಡಿ ಮಾಡೋಣ ಬಿಡು ಬಿಟ್ರಿ. ಎಸ್ ತನುಷ್ ಅವರೇ, ಈ ತರದ ಒಂದು ಸಬ್ಜೆಕ್ಟ್ ನ ಮುನ್ನೆಲೆಗೆ ತಗೊಂಡು ಇದನ್ನೇ ಬಿಗ್ ಸ್ಕ್ರೀನ್ ತರಬೇಕು ಅಂತ ಅಂದ್ಕೊಂಡಿದ್ದು ಯಾರ ಐಡಿಯಾ, ನಿಮ್ದ ಅಥವಾ ಲವ ಅವ್ರದ ಡೈರೆಕ್ಟರ್? ಯಾಕಂದ್ರೆ ಈ ಹಿಂದಿನ ಸಿನಿಮಾದಲ್ಲಿ ನೀವಿಬ್ರು ಒಂದೊಳ್ಳೆ ಚೆನ್ನಾಗಿ ಜೆಲ್ ಆಗಿದ್ರು, ಒಳ್ಳೆ ಸ್ನೇಹಿತರು ಕೂಡ ಹೌದು, ನಟ್ವರ್ಲಾಲ್ ಸಿನಿಮಾ ಒಟ್ಟಿಗೆ ಮಾಡಿದ್ರಿ. ಹೌದು, ಲೈನ್ ನಂದು. ಓಕೆ. ಆಮೇಲೆ ಲೇಟರ್ ಆನ್ ಸ್ಟೇಜ್ ಅಲ್ಲಿ ಅವ್ರು ಡೆವಲಪ್ ಮಾಡ್ತಾ ಹೋಗ್ತಾರೆ ಕಥೆನ. ಓಕೆ. ಅದು ಯಾವ ಕತೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಏನ್ ಕತೆ. ಅಲ್ಲ, ಯಾವ ಕತೆ ಅಂತ ಪ್ರತ್ಯೇಕವಾಗಿ ಹೇಳೋದೇ ಬೇಡ, ಯಾಕಂತಂದ್ರೆ ನಾನೇ ಸ್ಟೋರಿ ಕೂಡ ಮಾಡಿದ್ದೆ. ನೀವು ಮೊದಲು ಬಿಟ್ಟಂತ ಟೀಸರ್ ನ ನೋಡಿದಾಗ ಇಟ್ಸ್ ಟೋಟಲಿ ಸೀನ್ ಟು ಸೀನ್, ಫ್ರೇಮ್ ಟು ಫ್ರೇಮ್ ಕನೆಕ್ಟ್ ಆಗೋದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಮತ್ತೆ ಡಿ ಬಾಸ್ ದರ್ಶನ್ ಅವ್ರಿಗೆ. ಅದಕ್ಕೆ ಪೂರಕವಾಗಿ ನೀವು ಬಾಸ್ ಅಂತ ಟೈಟಲ್ ಬೇರೆ ಇಟ್ಬಿಟ್ಟಿದ್ರ. ಸಿನಿಮಾದಲ್ಲಿ ಹೀರೋ ಸೆಲೆಬ್ರಿಟಿ, ಅವ್ರಿಗೆ ಕಟ್ಔಟ್ ಆಗ್ತಾರೆ. ಯಾವ ರೀತಿ ಸೆಲೆಬ್ರಿಟಿ ಗೊತ್ತಿಲ್ಲ ನಮ್ಗೆ, ಅದೇ ಸಿನಿಮಾ ನೋಡ್ಬೇಕು. ಬಟ್ ಟೀಸರ್ ನೋಡಿದಾಗ ಅಂತೂ 100% ಹೋಲಿಕೆ ಅಂತೂ ಆಗ್ತಿತ್ತು. ಹೋಲಿಕೆ ಆಗುತ್ತೆ, ಆದ್ರೆ ಆನ್ಸರ್ ಎಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾಗ್ಲೇ ಗೊತ್ತಾಗೋದು. ಸೆಲೆಬ್ರಿಟಿ ಇನ್ ದ ಸೆನ್ಸ್ ಎಷ್ಟೊಂದು ಎಲ್ಲಾ ತರ ಸೆಲೆಬ್ರಿಟೀಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡೋರು, ಕ್ರಿಕೆಟ್ ಪ್ಲೇಯರ್ನು ಒಬ್ಬ ಸೆಲೆಬ್ರಿಟಿ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಸೆಲೆಬ್ರಿಟಿ ಆಗಿರ್ತಾರೆ, ಪೊಲಿಟಿಷಿಯನ್ ಸೆಲೆಬ್ರಿಟಿ ಆಗಿರ್ತಾರೆ. ಸೊ ಸೆಲೆಬ್ರಿಟಿ ಅಂದಿದ ತಕ್ಷಣ ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಹೀರೋ ಒಬ್ರೇ ಅಲ್ಲ, ಎಲ್ರು ಸೆಲೆಬ್ರಿಟೀಸ್. ಮತ್ತೆ ಟೀಸರ್ ಯಾಕೆ ಡಿಲೀಟ್ ಮಾಡಿದ್ರಿ? ಟೀಸರ್ ನಾಪತ್ತೆ ಆಗ್ಬಿಟ್ಟಿದೆ. ಕೋರ್ಟ್ ಆರ್ಡರ್ಸ್. ಓಕೆ. ಕೋರ್ಟ್ ಆರ್ಡರ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ರಿ ನೀವು, ಅದೊಂದು ಕಾರಣಕ್ಕೆ ತೆಗ್ದಿದ್ದೀರಾ ಅನ್ಸುತ್ತೆ. ಅದೊಂದನ್ನ ತೆಗಿರಿ ಅಂತ ಹೇಳಿದ್ದು ಅವ್ರು. ಆಕ್ಚುಲಿ ಫುಲ್ ಟೀಸರ್ ತೆಗಿರಿ ಅಂತ ಹೇಳಿಲ್ಲ, ಓಕೆ. ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಏನಿದೆ ಅದನ್ನ ತೆಗಿರಿ ಅಂತ ಹೇಳಿದ್ರು. ಅದನ್ನ ತೆಗೆದ್ಬಿಟ್ಟು ಕಾಲ್ಪನಿಕ ಅಂತ ಹಾಕಿ ಅಂತ ಹೇಳಿದ್ರು. ನಾವು ಬೇಡ, ಏನಕ್ಕೆ ತೆಗ್ದೇ ಬಿಡೋಣ ಅಂತ ಹೇಳ್ಬಿಟ್ಟು, ಈ ಟೀಸರ್ ಇಂದನೆಲ್ಲ ಇಷ್ಟೊಂದೆಲ್ಲ ಸೃಷ್ಟಿ ಆಗಿದ್ದು, ಬೇಡ ತೆಗ್ದೇ ಬಿಡೋಣ ಅಂತ ಟೀಸರ್ ಅಲ್ಲಿ ತೆಗೆದ್ಬಿಟ್ಟು. ಈ ತನುಷ್ ಶಿವಣ್ಣ ಅವ್ರ ಏನಾದ್ರು ಸ್ಟಾರ್ ಹೀರೋಗಳ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಏನಾದ್ರು ಟೈಟ್ಲ್ಗಳನ್ನ ಎರವಲು ಪಡ್ಕಂತಿದಾರ ಅಂತ? ಈ ಹಿಂದೆ ರಾಘಣ್ಣ ಅವರ ನಂಜುಂಡಿ ಕಲ್ಯಾಣ ಟೈಟ್ಲ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರಿ, ಈಗ ಅಗೈನ್ ಬಾಸ್ ಅಂತ ಟೈಟ್ಲ್ ಇಟ್ಕೊಂಡಿದ್ರು. ಯಾಕಂದ್ರೆ ಈ ಹಿಂದೆ ದರ್ಶನ್ ಅವರು ಬಾಸ್ ಅಂತ ಟೈಟ್ಲ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರು. ಹೌದು, ಇಲ್ಲ ಆ ತರದ್ದೇನಿಲ್ಲ. ನಂಜುಂಡಿ ಕಲ್ಯಾಣ ಅನ್ನೋದು ಆ ಸಿನಿಮಾಗೆ ಆಪ್ಟ್ ಆಗಿತ್ತು. ರಾಘಣ್ಣನ್ಗೆ ಹೋಗಿ ಕೇಳಿದಾಗ ಇಲ್ಲ ಅಪ್ಪಾಜಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ. ಒಂದು ಲೆಟರ್ ಅಲ್ಲೂ ಸೈನ್ ಮಾಡಿ ಲೆಟರ್ ಕೊಟ್ಟಿದ್ರು ಅವ್ರ ಲೆಟರ್ ಅಲ್ಲಿ. ಇದು ಬಾಸ್ ಅನ್ನೋದು ನಮ್ಗೆ ಟೈಟಲ್ ಸಿಕ್ತು, ಮಾಡ್ಕೊಂಡ್ವಿ ಅಷ್ಟೇ. ಈ ಸಿನಿಮಾಗೆ ಆಪ್ಟ್ ಆಗಿದೆ. ಎಲ್ರು ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಎಲ್ರು ಪ್ರತಿಯೊಬ್ರು ಬಾಸ್ ಅಂತ ಕರಿತಾ ಇರ್ಬೇಕಾದ್ರೆ ಬಾಸ್ ಅಂತ ಟೈಟಲ್ ಲೆಟರ್ ಚೆನ್ನಾಗಿರುತ್ತೆ ಅಂತ ಬಾಸ್ ಅಂತ ಹೇಳ್ತೀವಿ. ಯೂಶಲಿ ಒಂದು ಸಿನಿಮಾ ಶುರು ಮಾಡ್ಬೇಕಾದ್ರೆ ಫಸ್ಟ್ ಲುಕ್, ಟೀಸರು, ಟ್ರೈಲರು, ಸಾಂಗ್ಸು, ಮೇಕಿಂಗು ಸಿಕ್ಕಾಪಟ್ಟೆ ರಿವೀಲ್ ಮಾಡ್ತಾರೆ. ಬಟ್ ನಿಮ್ ಸಿನಿಮಾದು ಒಂದು ಟೀಸರೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಅದಾದ ನಂತರ ಒಂದು ಸಾಂಗ್ ಬಿಟ್ರಿ, ಅದರಲ್ಲೇ ಬಹುತೇಕ ಕತೆ ರಿವೀಲ್ ಆಯ್ತು. ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಹೋಯ್ತು ನೋಡುಗರಿಗೆ, ವ್ಯೂವರ್ಸ್ಗೆ, ಮೀಡಿಯಾಗೆ, ಇಂಡಸ್ಟ್ರಿಗೆ, ಎಲ್ಲರಿಗೂ ಕೂಡ. ಅಟ್ ದ ಸೇಮ್ ಟೈಮ್ ಇದು ನನ್ನದೇ ಕತೆ ಅಂತಕ್ಕಂಥದ್ದು ನಟ ದರ್ಶನ್ ಅವರು ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೂ ಗೊತ್ತಾಗ್ತಾ ಹೋಯ್ತು. ಸೊ ಅದೇ ಕಾರಣದಿಂದ ಅವರು ನಿಮ್ಮ ಚಿತ್ರತಂಡದ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಹೌದು, ಏನು ಮಾಡಕ್ಕಾಗಲ್ಲ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ. ಆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಕ್ಲಿಯರ್ ಆಗಿದೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ ಫೋನಲ್ಲಿ. ಸೊ ಪ್ರಥಮ್ ಸರ್ ಮೂಲಕ, ಅಂದ್ರೆ ಅವ್ರ ಅಡ್ವೊಕೇಟ್ ಮೂಲಕ ನಾನು ಮಾತಾಡಿದೆ ಫೋನಲ್ಲಿ. ಕನ್ವಿನ್ಸ್ ಮಾಡಿದ್ವಿ. ಅದಕ್ಕಿಂತ ಮೇಲಾಗಿ ದರ್ಶನ್ ಸರ್ ಬಾಸ್ ಸಿನಿಮಾಗೆ ಯಾವ್ದೇ ರೀತಿ ತೊಂದರೆ ಕೊಡೋದು ಬೇಡ, ಆ ಪ್ರೊಡ್ಯೂಸರ್ಗೆ ನೋವಾಗುತ್ತೆ, ಮತ್ತೆ ಆ ಡೈರೆಕ್ಟರ್ಗೆ ನೋವಾಗುತ್ತೆ, ಅಲ್ಲಿರೋ ಮಾಡಿರೋ ಚಿತ್ರತಂಡದವ್ರಿಗೆ ಎಲ್ಲರಿಗೂ ನೋವಾಗುತ್ತೆ, ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಅವ್ರಿಗೆ ಹಣಕಾಸಿನ ಸಮಸ್ಯೆ ಆಗೋ ಚಾನ್ಸಸ್ ಇದೆ ಅಂತ ಕಾಳಜಿ, ಸಿನಿಮಾ ಮೇಲೆ ಕಾಳಜಿ, ಕನ್ನಡ ಸಿನಿಮಾ ಮೇಲಿರೋ ಕಾಳಜಿ ಅವ್ರಿಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಆ ಕಾಳಜಿ ಸೆಷನ್ಸ್ ಕೋರ್ಟ್ ಅಲ್ಲೇ ಮುಗ್ದೋಗ್ಬೇಕಿತ್ತಲ್ಲ, ಹೈಕೋರ್ಟ್ ಅವ್ರಿಗೂ ಯಾಕೆ ಬಂತು ಅಂತ? ಇಲ್ಲ, ಗೊತ್ತಿಲ್ದಂಗೆ ಇರ್ಬೋದು, ಅಥವಾ ನಾನು ಅಪ್ರೋಚ್ ಮಾಡ್ದಂಗೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಲಕ್ಷ್ಮೀನಾರಾಯಣ್ ಸರ್ ಇವಾಗ ನನಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ಕೆಲವಾರು ವರ್ಷಗಳು ಬೇಕಾಗಿತ್ತು. ನಾವು ಎಷ್ಟು 2013-14 ಇಂದಾನೆ ಜರ್ನಿ ಮಾಡಿದೀವಿ ಜೊತೆನಲ್ಲಿ.
ಅಷ್ಟು ಇವಾಗ ಇಷ್ಟು ಬಾಂಡಿಂಗ್ ಬರ್ಬೇಕು ಅಂದ್ರೆ ಎಷ್ಟು ವರ್ಷದ ಜರ್ನಿ ಬೇಕಾಗಿತ್ತು. ಆ ಜರ್ನಿ ಇಲ್ಲ ಏಕ್ದಮ್ ಹೋಗ್ಬಿಟ್ಟು ನಾನು ಸರ್ ಹಿಂಗೆ ಸಿನಿಮಾ ಮಾಡಿದೀವಿ, ನೀವು ಏನು ಕೇಸ್ ಹಾಕ್ಬೇಡಿ, ಏನು ಮಾಡ್ಬೇಡಿ ಅಂತ ಹೇಳೋದಕ್ಕಾಗತ್ತಾ? ಮತ್ತೆ ನಾನು ಬೇರೆಯವ್ರ ಮೂಲಕ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು Approach ಟ್ರೈ ಮಾಡೋ ಮಾಡಿ ಅಂತ ಅಪ್ರೋಚ್ ನೋಡಿದೆ. ಮಾಡಿದೀವಿ. ಅದು ನಿಮ್ಗೂ ಗೊತ್ತು, ನಾನು ಎರಡು ಬರ್ಸ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ. ಹ್ಮ್. ಅದು ಹೋಗಿಲ್ಲ ಮ್ಯಾಟ್ರು. ನಾನು ಫೋನಲ್ಲಿ ಮಾತಾಡಿದಾಗ ನನಗೆ ಗೊತ್ತಾಯ್ತದು, ಓಕೆ. ಇದು ಹೋಗಿಲ್ಲ ಮ್ಯಾಟ್ರು, ಸುಮ್ನೆ ಕಾಗೆ ಹರಿಸಿದ್ದಾರೆ, ಆಯ್ತು ಗುರು, ಅಂದ್ರೆ ready ಗುರು ಸೆಷನ್ಸ್ ಅನ್ನೋ ಕೋರ್ಟ್ ತರ. ಅಲ್ಲಿ ನಿಮ್ ಪರವಾಗಿ ಕೇಸ್ ಆಗುತ್ತೆ, ಎಗೈನ್ ಅದನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಹೋಗ್ತಾರೆ. Yes. ಹೈಕೋರ್ಟ್ ಹೋದ ನಂತರ ಅವರು ಫೋನಲ್ಲಿ ಮಾತಾಡಿದ್ದ, ಹೈಕೋರ್ಟ್ ಅಲ್ಲಿ ಕೇಸ್ ಇದಾದ್ಮೇಲೆ ಮಾತಾಡಿದ್ದ ಫೋನಲ್ಲಿ? ಹೈಕೋರ್ಟ್ ಹೋಗಿ ಕೇಸ್ ಮುಗ್ಸಾದ್ಮೇಲೆ ಓಕೆ. ಅವ್ರು ಹೋಗ್ತಾ ಇದ್ರು ಪ್ರಥಮ್ ಸರ್. ಓಕೆ. ನಾನೇ ಹೋಗ್ಬಿಟ್ಟು ಕರೆದೆ ಪ್ರಥಮ್ ಸರ್ನ, ಸರ್ ಒಂದ್ ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಮಾತಾಡ್ಬೋದಾ ಅಂತ. ಹೇಳಿ ಸರ್, ಏನು ವಿಷಯ ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿ ಸರ್, ಇದು ಎಲ್ಲ ಹಿಂಗ್ ಹೋಗ್ತಿದ್ಯಲ್ಲ, ಮೊನ್ನೆ ನಮ್ಮ ಮಂಜು ಅವ್ರು ಬಂದಾಗ ನೀವೇನೋ ಹೇಳಿದ್ರಂತೆ, ಮಂಜಣ್ಣ ಅಂತ ನಮ್ಮ ಇದ್ರಲ್ಲಿದ್ದಾರೆ ಅಸೋಸಿಯೇಟ್, ಅವ್ರು ಬಂದಾಗ ಏನೋ ಹೇಳಿದ್ರಂತೆ, ಅದ್ರ ವಿಷಯವಾಗಿ ಮಾತಾಡೋಣ ಅಂತ ಹೇಳಿದೆ. ಅದಕ್ಕೆ ಮಾತಾಡಿ ಅಂತ ಹೇಳಿದ್ರು. ಸರ್ ಇವಾಗ ಸೋತಿರೋದು ಗೆದ್ದಿರೋದಲ್ಲಿ ಇಂಪಾರ್ಟೆಂಟ್ ಅಲ್ಲ ಸರ್, ಅವ್ರೇನ್ ದರ್ಶನ್ ಸರ್ ಏನ್ ಬೇರೆಯವರಲ್ಲ, ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋ, ನಾನು 13 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಆಮೇಲೆ ದರ್ಶನ್ ಸರ್ ಸೀನಿಯರ್ ಮೋಸ್ಟ್ ಮತ್ತೆ ಒನ್ ಆಫ್ ದಿ ಪಾಪ್ಯುಲರ್ ಸ್ಟಾರ್ ಇನ್ ಇಂಡಿಯಾ. ಹೌದು. ಇವಾಗ ಯಾರಾದ್ರೂ ಹೈಯೆಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರೌಂಡ್ ಲೆವೆಲ್ ಇಂದ ಬೆಳ್ಕೊಂಬಂತವ್ರು, ಸೊ ಇಂಡಸ್ಟ್ರಿಯಲ್ಲಿ ಹಾಳಾಗ್ಲ ಗೊತ್ತಿರ್ತಕ್ಕಂತ ವ್ಯಕ್ತಿ ಸರ್. ಒಂದು ದೊಡ್ಡ ಒಬ್ಬ ಪಾಪ್ಯುಲರ್ ಸ್ಟಾರ್, ಅವ್ರು ಯಾರಿಗೂ ಗೊತ್ತಿಲ್ಲ. ಇಂಡಿಯಾ ಮೂಲೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಇಂಡಿಯಾ ಮೂಲೆಯಲ್ಲೂ ದರ್ಶನ್ ಸರ್ ಗೊತ್ತು. ಸೊ ಅಂತವ್ರ ಬಗ್ಗೆ ನಾವ್ ಏನಕ್ಕೆ ಸರ್ ನೆಗೆಟಿವ್ ಆಗಿ ಮಾಡೋಣ, ಅಥವಾ ನೆಗೆಟಿವ್ ಅವ್ರ ಬಗ್ಗೆ ನಾವ್ ಯಾಕೆ ಸರ್ ಇದು ಮಾಡೋಣ, ಒಂದ್ಸತಿ ಕುತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಅಲ್ಲೊಂದು ಒಂದ್ 3/4 ಗಂಟೆ 1 hour ವರೆಗೂ ಚರ್ಚೆ ಆಯ್ತು ನನಗೂ ಪ್ರಥಮ್ ಸರ್ ಮಧ್ಯೆ. ಆ ಇದ್ರಲ್ಲಿ ಅವ್ರು ಕನ್ವಿನ್ಸ್ ಆದ್ರು. ಸರಿ ತನುಷ್ ಸರ್, ನಾನು ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ, ಇದೇ ಮಾತನ್ನ ಮುಂಚೆ ಹೇಳ್ಬೋದಾಯ್ತಲ್ಲ ಅಂತ ಹೇಳಿದ್ರು ಪ್ರಥಮ್ ಸರ್. ನಾನು ಅದಕ್ಕೆ ಹೇಳಿದೆ, ಸರ್ ಇವಾಗ ನೀವೇನು ಅಂತ ನನಗೆ ಗೊತ್ತಿರಲಿಲ್ಲ, ಇವಾಗ ನಿಮ್ಮ ಹತ್ರ ಮಾತಾಡಾದ್ಮೇಲೆ ನನಗೆ ಗೊತ್ತಾಯ್ತು ನೀವೇನು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸಾಯಂಕಾಲ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು, ಎಸ್ ಮೇಡಮ್ ಅವರು ಓಕೆ ಅಂತ ಹೇಳಿದ್ದಾರೆ, ನೀವು ನಾಳೆ ಬರ್ತೀರಾ ಆಫೀಸ್ಗೆ ಅಂತ ಹೇಳಿದ್ರು. ನಾನು ಸರಿ ಆಯ್ತು ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು 10:30 11 ಗಂಟೆ ಹೋದೆ ಆಫೀಸ್ಗೆ. ಆಫೀಸ್ಗೆ ಹೋದಾಗ ಮೇಡಮ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕೊಟ್ರು, ಮೇಡಮ್ ಅವ್ರು ಮಾತಾಡ್ಬೇಕು ಅಂತ. ಕಾನ್ವರ್ಸೇಷನ್ ಇದೆಲ್ಲ ಹೇಳಿದ್ರು. ದರ್ಶನ್ ಸರ್ ನೇರವಾಗಿ ಭೇಟಿ ಆಗಿಲ್ಲ, ನೇರವಾಗಿ ಭೇಟಿ ಆಗಿಲ್ಲ, ಕಾಲಲ್ಲಿ ಮಾಡ್ಬಿಟ್ಟು ಕೊಟ್ರು, ಫೋನ್ ಮಾಡ್ಬಿಟ್ಟು ಕೊಟ್ರು. ನಾನು ರೆಕಾರ್ಡ್ ಮಾಡ್ಕೊಂಬೋದಾಯ್ತು, ನಾನು ಮುಂಚೆನೆ ಹೇಳಿದೆ, ಪ್ರಥಮ್ ಸರ್ ನಾನು ಯಾವ್ದೇ ರೀತಿ ಫೋನಲ್ಲಿ ರೆಕಾರ್ಡಿಂಗ್ ಮಾಡ್ಕೋತಾ ಇಲ್ಲ ನೋಡಿ, ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಅಂತದೇನ್ ಮಾತಾಡಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೀವು ಮಾತಾಡಿದ್ರೆ ಸಾಕು ನನಗೆ, ಮೇಡಮ್ ಅವ್ರು ಮಾತಾಡಿದ್ರೆ ಸಾಕು, ನನಗೆ ಅವಶ್ಯಕತೆ ಇಲ್ಲ ರೆಕಾರ್ಡಿಂಗ್. ಏನೆಲ್ಲ ಮಾತಾಡಿದ್ರು ಅವರು ಅಂತ? ತುಂಬಾ ಸುದೀರ್ಘವಾಗಿ ಒಂದು 10 ನಿಮಿಷದಿಂದ 15 ನಿಮಿಷ, ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಅಷ್ಟು ಮಾತಾಡಿದ್ವಿ. ಇಷ್ಟು ಕರೆಕ್ಟ್ ಆಗಿ ನಂಗೆ ನೆನಪಿಲ್ಲ. ಕೆಲವೊಂದು ವಿಷಯಗಳು ದರ್ಶನ್ ಸರ್ ಹೇಳಿದ್ರು. ಇದು ನಾನು ಅವಾಗ್ಲೇ ಹೇಳಿದ್ನಲ್ಲ, ಸಿನಿಮಾ ಕನ್ನಡ ತೊಂದರೆ ಕೊಡೋದು ಬೇಡ, ಕನ್ನಡ ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಯಾವುದೇ ಕನ್ನಡ ಸಿನಿಮಾ ಆಗ್ಲಿ ಅದು ಬೆಳಿಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವಾಗ ಡ್ರೌನ್ ಆಗ್ತಾ ಇದೆ, ಕೆಳಗೋಗ್ತಾ ಇದೆ. ಅವಳು ಕಾಳಜಿ ಇದೆ ದರ್ಶನ್ ಸರ್ಗೆ, ಅದನ್ನ ಹೇಳಿದ್ರು. ಅದಾದ್ಮೇಲೆ ಮತ್ತೆ ಕೆಲವೊಂದು ವಿಷಯ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ಅಂತ ಹೇಳಿದ್ದಾರೆ ದರ್ಶನ್ ಸರ್ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಬೆಸ್ಟ್ ವಿಶಸ್ ನ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್, ಸಚ್ ಎ ಸ್ವೀಟ್ ಲೇಡಿ, ಎಷ್ಟು ಒಳ್ಳೆ ಮನಸ್ಸಿಂದ ವಿಶ್ ಮಾಡೋದು ಅಂತ ಹೇಳಿದ್ರೆ. ನನ್ ಕೇಳಿದ್ರು, ತನುಷ್ ಅವರೇ ನೀವು ತುಂಬಾ ಕಮಿಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ ಮೂವೀಸ್, ಅದು ನನ್ಗೆಲ್ಲ ಗೊತ್ತಾಗಿದೆ ವಿಚಾರ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಸಿನಿಮಾ ಚಿತ್ರತಂಡಕ್ಕೆ ನಿಮ್ಗೆ ಹೆಚ್ಚೆಚ್ಚು ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಲಿ, ನನ್ನ ಕಡೆಯಿಂದ ದೇವರಲ್ಲಿ ನಾನು ಕೇಳ್ಕೊತೀನಿ, ನಿಮ್ಗೆ ಬ್ಲೆಸ್ಸಿಂಗ್ ಇರುತ್ತೆ ನನ್ನ ಕಡೆಯಿಂದ ಅಂತ ಹೇಳಿದ್ರು. ನನಗೆ ಖುಷಿ ಆಯ್ತು ಆ ಮಾತುಗಳನ್ನ ಕೇಳಿ. ಆಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಈ ಸಿನಿಮಾ ನಮ್ಗೆ ಯಾವಾಗ ತೋರಿಸ್ತೀರಾ, ಯಾಕೆ ತೋರಿಸ್ತಾ ಇಲ್ಲ ನಮ್ಗೆ ಸಿನಿಮಾ ಅಂತ ಕೇಳಿದ್ರು. ಮೇಡಮ್ ನನಗೆ UFO Cube ಅಲ್ಲಿ ಅಪ್ಲೋಡ್ ಆಗಿದೆ ಸಿನಿಮಾ ಆಲ್ರೆಡಿ, ನಾನು ನಿಮ್ಗೆ ತೋರಿಸ್ತೀನಿ, 3 days ಟೈಮ್ ಬೇಕು ಅಂತ ಹೇಳಿದೆ ನಾನು ಮೇಡಮ್ಗೆ. 3 days ಟೈಮ್ ಏನಕ್ಕೆ ಬೇಕು, ನನಗೆ ಸಿನಿಮಾ ಆಲ್ರೆಡಿ ಗೊತ್ತು, UFO Cube ಅಲ್ಲಿ ಅಪ್ಲೋಡ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಂಟೆಂಟ್ ಇಲ್ಲ ಕಂಟೆಂಟ್. ನಾನು ಅದಕ್ಕೆ ಹೇಳ್ದೆ, ಮೇಡಮ್ ಇಲ್ಲ, ನಾವು ಅರ್ಜೆಂಟ್ ಆಗಿ ನಾವು ಹೈಯರ್ ರೆಸಲ್ಯೂಷನ್ ಅಪ್ಲೋಡ್ ಮಾಡ್ಬಿಟ್ಟಿದ್ವಿ, HD ಕ್ವಾಲಿಟಿ ನಮ್ಮ ಹತ್ರ ಇರ್ಲಿಲ್ಲ. ಆ HD ಕ್ವಾಲಿಟಿನ ಕನ್ವರ್ಷನ್ ಮಾಡಿಸ್ಕೊಂಡು ತೋರ್ಸೋಷ್ಟದಕ್ಕೆ 2 or 3 days ಆಯ್ತು ನಮ್ಗೆ. ತೋರಿಸ್ವಿ, ತೋರ್ಸಾದ್ಮೇಲೆ ಅವರು ಖುಷಿ ಪಟ್ರು. ಆಮೇಲೆ ಅವರು ಹೇಳಿದ್ರು, ಮೊದಲ ವೀಕ್ಷಕರು ಡಿಬಾಸ್ ಕಡೆಯವರು. ಅವರು ಹೇಳಿದ್ರು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಹೆಚ್ಚಿಗೆ ಮಾಡಿ, ರೀಚ್ ಮಾಡಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿದ್ರು. ನಿನ್ನೆವರೆಗೂ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು ಪ್ರಥಮ್ ಸರ್. ಫೈನ್. ವಂದಿತಾ ಅವ್ರೆ,
ನಿಮ್ಮ ಹೆಸರು ಸಿನಿಮಾದಲ್ಲಿ ಶೀಲಾ ಗೌಡ ಅಂತ. ಸೊ ಶೀಲಾ ಗೌಡ ಅನ್ನೋ ಕ್ಯಾರೆಕ್ಟರ್ ನಿಮ್ದು ಅಂತಂದಿದ ತಕ್ಷಣ ನಿಮ್ಮ ತಲೆಗೆ ಏನ್ ಬಂತು? ನನ್ನ ತಲೆಗೆ ಬಂದಿದ್ದು ನಾನು ಸ್ವಲ್ಪ ಪ್ರಿಪೇರ್ ಆಗ್ಬೇಕೇನೋ ಇದಕ್ಕೆ. Okay. ಯಾಕಂದ್ರೆ ಮೆಂಟಲಿ ಪ್ರಿಪೇರ್ ಆಗ್ಬೇಕು, ಎಸ್ಪೆಷಲಿ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಮುಂದೆ ಏನೇ ಬಂದ್ರು ನಾನು ಅದನ್ನ ಫೇಸ್ ಮಾಡ್ಲೇಬೇಕು ಅನ್ನೋ ತರ ಬಂತು. ಸೊ ಆ ಪಾತ್ರಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೆ. ನಾನು ಮನೇಲಿ ವರ್ಕ್ಶಾಪ್ ನಾನು ಮಾಡ್ಕೊಂಡಿದ್ದೆ. ತಂಡದ ಜೊತೆ ಏನು ಮಾಡಿಲ್ಲ, ಅಥವಾ ನಮ್ಮಿಬ್ರು ಕಾಂಬಿನೇಷನ್ ಅಲ್ಲೆಲ್ಲ ಏನು ವರ್ಕ್ಶಾಪ್ ಮಾಡಿರ್ಲಿಲ್ಲ. ಡೈರೆಕ್ಟ್ ನಾನು ಸ್ಯಾಟರ್ಡೇ ಏನೋ ನಂದು ಎಲ್ಲ ಓಕೆ ಸರಿ ಮಾಡ್ತೀನಿ ಅಂತ ಒಪ್ಕೊಂಡು ಮಂಡೆಯಿಂದ ಶೂಟ್ ಸ್ಟಾರ್ಟ್. ಅಂಡ್ ಶಾರ್ಟ್ ಟೈಮ್ ಅಲ್ಲಿ ಸಿನಿಮಾ ಶೂಟಿಂಗ್ ಮುಗ್ದೋಯ್ತು. ಒಂದು 6 to 7 days ಅಷ್ಟೇ ನಂದು ಇದ್ದಿದ್ದು. ಅಷ್ಟೇ ಇದ್ದಿದ್ದು. ಸೊ ಶೂಟ್ ಮಾಡುವಾಗ್ಲೂ ಅಷ್ಟೇ ನಂಗೆ ತುಂಬಾ ಗೊಂದಲಗಳಿತ್ತು. ಇದು ಹೆಂಗ್ ಹೋಗುತ್ತೆ ಮುಂದೆ, ಹೆಂಗ್ ನಾನು ಫೇಸ್ ಮಾಡ್ಬೇಕು ಅನ್ನೋ ಭಯ ಸ್ಟಾರ್ಟ್ ಆಗಿತ್ತು. ಅಂಡ್ ರಿಲೀಸ್ ಆಗುತ್ತಾ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಸ್ಟಿಲ್ ಹೋಪ್ಸ್ ಬಿಡೋದ್ ಬೇಡ, ನನ್ನ ಕರ್ತವ್ಯ ಏನೋ ಕೆಲಸ ಒಪ್ಕೊಂಡ್ಬಿಟ್ಟಿದೀನಿ, ಅದನ್ನ ನಾನು ಶಿಸ್ತಿಂದ ಮಾಡಿ ಕೊಡ್ಬೇಕು. ಬಿಕಾಸ್ ಮುಂದಿಂದೆಲ್ಲ ಟೀಮ್ ನೋಡ್ಕೊಂತಾರೆ. ಅಫ್ಕೋರ್ಸ್ ಒಂದಿತ್ತು, ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದರಿಗೂ ತಮ್ಮ ಪಾತ್ರದ ಬಗ್ಗೆ ಹೇಳಿದಾಗ ಒಂದ್ ಸಣ್ಣ ಅಳ್ಕಿರುತ್ತೆ. ಇದನ್ನ ಜನ ಹೇಗೆ ರಿಸೀವ್ ಮಾಡ್ಕೊಂತಾರೋ, ಸಮಾಜ ಏನ್ ಅನ್ನುತ್ತೋ ಅಥವಾ ಮೀಡಿಯಾ ಏನ್ ಅನ್ನುತ್ತೋ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಮೂಡುತ್ತೆ. ಆದ್ರೆ ತುಂಬಾ ಓಪನ್ ಆಗಿರ್ಬೇಕು ಕಲಾವಿದ್ರು. ತಮಗೆ ಕೊಟ್ಟಂತಹ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ರೆಡಿ ಆಗಿರ್ಬೇಕು. ಆ ತರದ ಒಂದು ಬೋಲ್ಡ್ ಸ್ಟೆಪ್ ಅನ್ನ ನೀವು ತಗೊಂಡಿದ್ದೀರಾ ಮೊದಲ ಸಿನಿಮಾದಲ್ಲಿ. ಅದು ಬಹುಶಃ ನಮ್ಮ ಮನೆಯವರಿಂದ ನನ್ಗೆ ಶಕ್ತಿ ಬಂದಿರ್ಬೇಕು. ಬಿಕಾಸ್ ಅವ್ರು ಸಪೋರ್ಟ್ ಮಾಡಿಲ್ದೆ ನನ್ಗೆ ನಾನು ಈ ಪಾತ್ರ ತಗೋತಿದ್ನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಹಂಗೆ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಅದಕ್ಕೆ ನಾನು ಅಷ್ಟೊಂದು ಎದುರ್ಕೋತಾ ಇಲ್ಲ. ಸಾಕಷ್ಟು ಜನ ಪ್ರಶ್ನೆಗಳು ಮಾಡಿದ್ರು ಟೀಸರ್ ಬಂದ ಮೇಲೆ, ನೀವು ಪವಿತ್ರ ಗೌಡ ಅವ್ರ ರೋಲ್ನೇ ಅಲ್ವಾ ನೀವು ಮಾಡಿರೋದು ಅಂತ ಕೇಳಿರ್ತಾರೆ. ನಿಮ್ಮ ಆನ್ಸರ್ ಹೇಗಿತ್ತು ಅಂತ? ಆನ್ಸರ್ ಇಲ್ಲ, ಈಗ್ಲೂ ಇಲ್ಲ. ಇಲ್ಲ, ಎಷ್ಟೊಂದು ಘಟನೆಗಳು, ಪರ್ಸನಾಲಿಟೀಸ್ ಎಲ್ಲರೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಎಷ್ಟೊಂದು ಜನದ್ದು. ನಾವು ಒಂದು ವ್ಯಕ್ತಿ ಅಥವಾ ಒಂದು ಕಥೆನ ಹಿಡ್ಕೊಂಡು ನಾವು ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ ಅಲ್ಲ. ಸೊ ಹಾಗೇನೆ ನಾನು ಕಥೆನ ನನಗ್ ಡೈರೆಕ್ಟರ್ ಹೆಂಗ್ ನರೇಟ್ ಮಾಡಿದ್ರು ಅದನ್ನ ನಾನು ಯಾರಿಗೂ ಯಾರ ಕಥೆಗೂ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ದೆ. ನನಗೆ ಏನ್ ಅನ್ಸುತ್ತೆ ನಾನು ಅದನ್ನ ಅನ್ಕೊಂಡ್ ಮಾಡಿದೀನಿ. ನಂದು ಕ್ಯಾರೆಕ್ಟರ್ ನನ್ನ ಕರಿಯರ್ಗೆ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಏನು ಆಕ್ಟಿಂಗ್ ಸ್ಕಿಲ್ಸ್ ಅಲ್ಲಿ ನಾನು ಕಲ್ತಿದ್ದೀನಿ ಹಾಗೇನೆ. ಸೊ ಅದಷ್ಟೇ ನನ್ನ ತಲೆಯಲ್ಲಿರೋದು ಈಗ್ಲೂ. ಫೈನ್. ತನುಷ್ ಅವರೇ, ಕೋರ್ಟ್ ಅಲ್ಲಿ ಮೊನ್ನೆ ಹೈಕೋರ್ಟ್ ಅಲ್ಲಿ ನಿಮ್ ಪರ ಕೇಸ್ ಆದಾಗ ಒಂದು ಕಂಡೀಷನ್ ಹಾಕ್ತಾರೆ ನ್ಯಾಯಾಧೀಶರು. ನೀವು ಕಡ್ಡಾಯವಾಗಿ ಇದು ಯಾವುದೇ ವ್ಯಕ್ತಿ ಅಥವಾ ಇನ್ಸಿಡೆಂಟ್ಗೆ ಸಂಬಂಧಿಸಿದ್ದಲ್ಲ, ಸೊ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ಕಡ್ಡಾಯವಾಗಿ ನೀವು ಸಿನಿಮಾದ ಆರಂಭದಲ್ಲಿ ಪ್ರಸ್ತುತಪಡಿಸಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಹಾಕ್ತಾರೆ. ಅದು ಡಿಸ್ಕ್ಲೈಮರ್ ಆಲ್ರೆಡಿ ಇತ್ತದು. ಓಕೆ, ಆಲ್ರೆಡಿ ಸೆನ್ಸರ್ ಬೋರ್ಡ್ ನಲ್ಲಿ 5 seconds ಇತ್ತದು. ಅದನ್ನ ಅವ್ರು 30 seconds ಮಾಡಿಸಿದ್ರು. ಅದನ್ನ ಕನ್ಫರ್ಮೇಶನ್ ಮಾಡಿಸಿದ್ರು ಕೋರ್ಟ್ ಅಲ್ಲಿ ಅಷ್ಟೇ. ಓಕೆ, ಇದನ್ನ 30 seconds ಇದೆಯಾ ಕನ್ಫರ್ಮೇಶನ್ ಅಂತ ಹೇಳಿ ಕನ್ಫರ್ಮೇಶನ್ ಮಾಡಿಸಿದ್ರು ಅಷ್ಟೇ. ಏನು ಚೇಂಜಸ್ ಹೇಳಿಲ್ಲ ಕೋರ್ಟ್ ಅಲ್ಲಿ. ಇದೊಂದು ಟೀಸರ್ ಬಗ್ಗೆ ಹೇಳಿದ್ರು. ಅದು ಟೀಸರ್ ನಾವೇ ಹಾಕಿದ್ವಿ, ನಾವು ತೆಗ್ದ್ಬಿಡ್ತೀವಿ ಟೀಸರ್ನ ಅಂತ. ಅಲ್ಲ, ನನಗೊಂದು ಅಚ್ಚರಿ ಏನಪ್ಪಾ ಅಂತಂದ್ರೆ, ಒಂದು ಸಿನಿಮಾ ಅಷ್ಟು ಈಸಿಯಾಗಿ ಸೆನ್ಸರ್ ಆಗಲ್ಲ. ಒಂದ್ ಕಡೆ ಫಿಲ್ಮ್ ಚೇಂಬರ್ ಅಲ್ಲಿ NOC ಕೊಡ್ತಾರೆ, ಅದಾದ ನಂತರ ಏನು ಸೆನ್ಸಾರ್ ಬೋರ್ಡ್ ಅಲ್ಲಿ ಸೆನ್ಸರ್ ಆಗಿ ಅದಕ್ಕೆ ಪ್ರಮಾಣ ಪತ್ರ ಬರುತ್ತೆ. ಇವೆಲ್ಲವೂ ಆದ ನಂತರ ಆ ಸಿನಿಮಾ ಮೇಲೆ ಕೇಸ್ ಬೀಳುತ್ತೆ. ಇನ್ ಕೇಸು ಅದು ಕಂಪ್ಲೀಟ್ ಆಗಿ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಿಸಿದ್ದೇ ಆದಲ್ಲಿ ಈ ಮುಂದೆನೆ ಕ್ವಶನ್ಗಳು ರೈಸ್ ಆಗ್ಬೇಕಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಹೌದು, ಆ ಸೆನ್ಸರ್ ಬೋರ್ಡ್ ಟೈಮಲ್ಲೇ ಆಗಿದ್ದು. ಓಕೆ, ಕ್ವಶನ್ ರೈಸ್ ಆಗಿದೆ ಸೆನ್ಸರ್ ಟೈಮಲ್ಲಿ. ಸೆನ್ಸರ್ ಕೊಡಬೇಡಿ ಅಂತಾನೆ ಇದು ಸ್ಟಾರ್ಟ್ ಮಾಡಿದ್ದು. ಬಟ್ ಸೆನ್ಸಾರ್ ಅವ್ರಿಗೂ ಅದಕ್ಕೂ ಇದಿರ್ಲಿಲ್ಲ. ಅಂದ್ರೆ ಸೆನ್ಸಾರ್ ಅವ್ರು ಪತ್ರ ಕೊಡಕ್ಕೆ, ಪ್ರಮಾಣ ಪತ್ರ ಕೊಡಕ್ಕೆ ರೆಡಿ ಇದ್ರು. ಸೆನ್ಸಾರ್ ಪ್ರಮಾಣ ಪತ್ರನೇ ಕೊಡಬಾರ್ದು ಅಂತ ಅಲ್ಲಿಂದಾನೇ ಶುರುವಾಗಿದ್ದು. ಆದ್ರೆ ನಾವ್ ಯಾವ್ದು ಇದನ್ನ ಮನಸ್ಸಿಗೆ ಹಚ್ಕೊಂಡಿಲ್ಲ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ತನುಷ್ ಗೆಸ್ಸಿಂಗ್ ಅಲ್ಲಿ ಅವ್ರು ಮಾಡಿದ್ರು. ಗೊತ್ತಾಯ್ತು. ಇಲ್ಲಿ ತನುಷ್ ಅವರು ಬರೀ ನಟನಾಗಿ ಅವರ ಕೆಲಸವನ್ನ ನಿಭಾಯಿಸಿರೋದಷ್ಟೇ ಅಲ್ಲ, ಈ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಕೂಡ ಹಾಕಿದೀರಾ ನೀವು. ಹೌದು, ಎಲ್ಲಿಂದನೋ ದುಡ್ಡು ತಂದು ಸುರಿದಿರ್ತೀರಾ. ಸಿನಿಮಾ ಡಿಲೇ ಆಗ್ತಿದೆ ಅಂತಂದಾಗ ಅಫ್ಕೋರ್ಸ್ ಫ್ರಸ್ಟ್ರೇಟ್ ಆಗ್ತೀರಾ. ಯಾಕಪ್ಪ ಹೀಗಾಗೋಯ್ತು ಅಂತಕ್ಕಂಥ ಪ್ರಶ್ನೆಗಳು ನಿಮ್ಮಲ್ಲೂ ಮೂಡಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರೆ ಆ ಟೈಮಲ್ಲಿ ಅಂತ? ಏನು ಮಾಡಕ್ಕಾಗಲ್ಲ. ತಿಂಗಳ ನನಗೆ 15 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬರ್ಡನ್. ಓಕೆ, ಅದಾದ್ಮೇಲೆ 2 ಸತಿ ರಿಲೀಸ್ ಪೋಸ್ಟ್ಪೋನ್ ಆಯ್ತು, ಅದು ಬರ್ಡನ್. ಓಕೆ, ಸೊ ಇವಾಗ ಮಾಡ್ತಾ ಇದೀವಿ. ಸಿನಿಮಾ ಬಗ್ಗೆ ನನಗೆ ಹೋಪ್ಸ್ ಅಂತೂ ತುಂಬಾ ಇದೆ. ನನಗೆ
ಯಾವುದೇ ರೀತಿ ಡೌಟೇ ಇಲ್ಲ ಸಿನಿಮಾ ಬಗ್ಗೆ. ಯಾಕಂದ್ರೆ ನಿಮ್ಮನ್ನ ನೀವೇ ಹೇಳ್ದಂಗೆ 1.5 ದಶಕದಿಂದ ನೋಡ್ತಾ ಇದ್ದೀನಿ. ಮೊದಲು ಅಲೆ ಸಿನಿಮಾ ಮಾಡಿದ್ರಿ, ಅದಾದ್ಮೇಲೆ ಮಡಮಕ್ಕಿ ಮಾಡಿದ್ರಿ, ಅದಾದ್ಮೇಲೆ ನಂಜುಂಡಿ ಕಲ್ಯಾಣ ಮಾಡಿದ್ರಿ, ಮೊನ್ನೆ ನಟ್ವರ್ಲಾಲ್ ಮಾಡಿದ್ರಿ, ಈಗ ಇದು. ಸೊ ಎಲ್ಲನೂ ಕೂಡ ನಿಮ್ದೇ ಪ್ರೊಡಕ್ಷನ್ ಅಲ್ಲಿ ಬಹುತೇಕ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ರ, ಬಹುತೇಕ ಸಿನಿಮಾಗಳು ನಿಮ್ ಪ್ರೊಡಕ್ಷನ್ ಅಲ್ಲೇ ಮಾಡ್ಕೊಂಡ್ ಬಂದಿದ್ರ. ನಿಮ್ಗೆ ಸಿನಿಮಾ ಕಟ್ಟೋದು ಎಷ್ಟು ಕಷ್ಟ ಅಂತ ತುಂಬಾ ಹತ್ರದಿಂದ ಬಲ್ಲವ್ರು ನೀವು. ಹೌದು. ಹಾಗಾಗಿ ಈ ಸಿನಿಮಾಗೆ ಬಹುಶಃ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಜಾಸ್ತಿ ಎಫರ್ಟ್ ಮೆಂಟಲಿ, ಫಿಸಿಕಲಿ, ಎಕನಾಮಿಕಲಿ ಸ್ಟ್ರೈನ್ ಆಗಿದ್ದೀರಾ ಅಂತ ಅನ್ಸುತ್ತೆ. 100% ಡ್ರೈನ್ ಔಟ್ ಅಂತ ಹೇಳ್ತಾರಲ್ಲ, ಆ ತರ ಆಗ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋದು ಬೇರೆ ತರ. ಓಕೆ. ಆ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಕೋರ್ಟು ಕಚೇರಿ ಅಂತ ಇರುತ್ತಲ್ಲ, ಹೆವಿ ಟಾರ್ಚರ್. ನನ್ನ ಶತ್ರುಗೂ ಬೇಡ. ಯಾರಾದ್ರೂ ನನಗೆ ತುಂಬಾ ದೊಡ್ಡ ಶತ್ರು ಇದ್ರೆ ಆ ಶತ್ರುಗೂ ಆ ಕಷ್ಟ ಬೇಡ. ಕೋರ್ಟು ಕಚೇರಿ ಅಲ್ಲೇ ಕಷ್ಟ ಬೇಡ. ನಾಳೆ ಹಿಯರಿಂಗ್ ಇರುತ್ತೆ ಅಂದಾಗ ನಾಳೆ ಏನಾಗುತ್ತೋ ಅಂತ ಇವತ್ತಿಂದಾನೆ ಪ್ರತಿ ಕ್ಷಣನೂ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತದು. ನೀನ್ 3 ದಿನ ಮುಂಚೆನೆ ಓಡ್ತಾ ಇರೋದು. ಓಕೆ. ನಮ್ಗೆ ಹಿಯರಿಂಗ್ ಡೇಟ್ಗಳು ಇಮಿಡಿಯೇಟ್ ಆಗಿ ನಾಳೆ ಕೊಡಲ್ಲ. ಅದು ನಮ್ಗೆ ಬರೀ ಪೋಸ್ಟ್ಪೋನ್ ಆಗ್ತಾ ಇತ್ತು. ನಾಳೆ ಕೊಡ್ತೀವಿ. ಆ ಪೋಸ್ಟ್ಪೋನ್ ಒಂದೊಂದ್ ದಿನ ಆಗ್ತಾ ಇದ್ದಂಗ್ಲೂ ನಮ್ಗೆ ಹಾರ್ಟ್ ರೈಟ್ ಬಡ್ ಅಂತ ಹೋಗ್ತಾ ಇರೋದು. ಅಲ್ಲಿ ಏನಾದ್ರು ಜಡ್ಜ್ ಹೇಳ್ತಾ ಇದಾರೆ ಅಂದ್ರೆ ಫುಲ್ ಟಕ ಅಂತ ಹಾರ್ಟ್ ರೈಟ್ ಹೊಡ್ಕೊಳ್ಳೋದು. ಆಮೇಲೆ ಮುಗ್ಸಾದ್ಮೇಲೆ ಕಾಮ್ ಆಗೋದು. ಮತ್ತೆ ಬರ್ತಾ ಇದೇನ ನಿದ್ದೆಗಳಿಲ್ಲ ನಮ್ಗೆ. 2 ದಿನ 3 ದಿನ ನಿದ್ದೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಬಂಡವಾಳ ತಂದು ಹಾಕಿರ್ತೀವಿ, ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಅದಕ್ಕೆ ಹಾಕಿರೋಂತ ಎಫರ್ಟ್ ನಮ್ಗೆ ಗೊತ್ತು, ಟೀಮ್ ಅವ್ರಿಗೆ ಗೊತ್ತು. ನಾವೆಲ್ಲೂ ಹೇಳ್ಕೊಂಡಿಲ್ಲ, ನಾವು ಹಿಂಗ್ ಮಾಡಿದೀವಿ ಹಂಗ್ ಮಾಡಿದೀವಿ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ. ನಿಮ್ಮ ಡೈರೆಕ್ಟರ್ ಕೂಡ ಅಡ್ವೊಕೇಟ್ ಆಗಿರೋದ್ರಿಂದ ಅವರ ಸಪೋರ್ಟ್ ಎಷ್ಟು ಸಿಕ್ತು ನಿಮ್ಗೆ? ಅವ್ರ ಸಪೋರ್ಟ್ ತುಂಬಾ ಜಾಸ್ತಿನೇ ಸಿಕ್ತು. ಓಕೆ. ಈಗ ಕೇವೆಟ್ ಹಾಕೋದ್ರಿಂದ ಸೈಟೇಷನ್ಸ್ ಅದು ಇದೆಲ್ಲ ಸರ್ಚ್ ಮಾಡೋದು. ಓಕೆ. ಮತ್ತೆ ವಿವೇಕ್ ಸುಬ್ಬಾರೆಡ್ಡಿ ಸರ್ ನಮ್ಗೆ ಮೇನ್ ಪಿಲ್ಲರ್ ಈ ಕೇಸ್ಗಳನ್ನೆಲ್ಲ ಇದು ಮಾಡೋದಕ್ಕೆ. ಬಟ್ ಸ್ಟಿಲ್ ನಾನು ಏನೇ ಆಗಿರ್ಬೋದು, ಈ ಕೇಸು ಗೊಂದಲಗಳು ಏನೇ ಆಗಿರ್ಬೋದು ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ನನ್ನ ತಲೆಯಲ್ಲಿ ಇರೋದು ಒಂದೇ, ಸಿನಿಮಾ ರಿಲೀಸ್ ಮಾಡೋದು, ಜನಕ್ಕೆ ಇಷ್ಟ ಆಗುತ್ತೆ. ಅವ್ರನ್ನ ಕರೆಸ್ಬೇಕು ಥಿಯೇಟರ್ಗೆ, ಅಷ್ಟೇ ನನ್ನ ಕೆಲಸ. ಅವ್ರು ಬಂದ್ರೆ 100% ಇಷ್ಟಪಡ್ತಾರೆ. ಅದು ಮನ್ಸಲ್ಲಿ, ಎದೆಯೊಳಗೆ, ತಲೆಯಲ್ಲಿ ಎಲ್ಲಾ ಕಡೆ ಕುತ್ಕೊಂಡ್ಬಿಟ್ಟಿದೆ ಅದು. ಸಿನಿಮಾ ಚೆನ್ನಾಗಿದೆ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ಈ ಟ್ರೈಲರ್ ನೋಡಿದಾಗ ನಮ್ಗೊಂದಷ್ಟು ಹಿಂಟ್ಸ್ ಬಿಟ್ಕೊಟ್ಟಿದ್ದೀರಾ. ಇಫ್ ಇಟ್ ಈಸ್ ದರ್ಶನ್ ಕೇಸೇ ಆದಲ್ಲಿ, ದರ್ಶನ್ ಇನ್ಸಿಡೆಂಟೇ ಆದಲ್ಲಿ, ಕ್ಲೈಮ್ಯಾಕ್ಸ್ ಏನೋ ಅವರ ಫ್ಯಾನ್ಸ್ಗೆ ಇಷ್ಟ ಆಗುವ ರೀತಿಯಲ್ಲಿ ಇರಲಿದೆ ಅಂತಕ್ಕಂಥದ್ದು ಒಂದು ಹಿಂಟ್ ಬಿಟ್ಕೊಟ್ಟಿದ್ದೀರಾ ಟ್ರೈಲರ್ ಅಲ್ಲಿ. ಇಡೀ ಸಿನಿಮಾನೇ ಅವ್ರ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ ಸರ್. ಯಾವ ಸ್ಟೋರಿ ಸೆಕೆಂಡ್ರಿ ಅದು. ಇಡೀ ಸಿನಿಮಾನೇ ಅವ್ರ ಫ್ಯಾನ್ಸ್ಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಹತ್ರವಾಗಿರುತ್ತೆ ಸ್ಟೋರಿ. ನಾನು ಆಲ್ರೆಡಿ 2 ಸತಿ ಹೇಳಿದ್ದೀನಿ ಇದನ್ನ. ರಾಮಾಯಣ, ಮಹಾಭಾರತ ಎಲ್ಲಾರು ಎಷ್ಟೊಂದ್ ಸತಿ ನೋಡಿರ್ತಾರೆ, ಕೇಳಿರ್ತಾರೆ ಅದ್ರ ಬಗ್ಗೆ ಎಲ್ಲ ಸ್ಟೋರಿ. ಮತ್ತೆ ಬರ್ತಾ ಇರ್ಬೇಕಾದ್ರೆ ಅವ್ರವ್ರದೇ ಆದಂತ ವರ್ಷನ್ಸ್ಗಳು ಬರ್ತಾನೆ ಇರುತ್ತೆ. ಅವ್ರವ್ರದ್ದು ವರ್ಷನ್ಸ್ಗಳನ್ನ ನೋಡೋದಕ್ಕೆ ಮತ್ತೆ ಜನ ಹೋಗ್ತಾನೆ ಇರ್ತಾರೆ. ಈ ಜೈ ಹನುಮಾನ್ ಅಂತ ಮೊನ್ನೆ ಒಂದು ಸಿನಿಮಾ ಬಂತು. ಅದನ್ನ ಎಷ್ಟು ಸತಿ ನೋಡಿಲ್ಲ ಸರ್. ಸೀರಿಯಲ್ಸ್ ಇಂದ ಹಿಡಿದು ನಾವು ಚಿಕ್ಕ ಮಕ್ಕಳಿಂದ ನೋಡಿದೀವಿ. ಮೊನ್ನೆ ಥಿಯೇಟರ್ ಬಂದಾಗ ಮನೆನೂ ಹೋಗಿ ನೋಡಿದ್ವಿ. ಕೆಲವೊಂದು ಕಥೆಗಳು ಎಷ್ಟ್ ಸತಿ ನೋಡಿದ್ರು ಬೋರ್ ಆಗಲ್ಲ, ಎಷ್ಟ್ ಸತಿ ಕೇಳಿದ್ರು. ಯಶ್ ಅವ್ರ ವರ್ಷನ್ ಅಲ್ಲಿ ಒಂದು ರಾಮಾಯಣ ಬರ್ತಿದೆ, ನಾವ್ ಎಷ್ಟೇ ರಾಮಾಯಣ ನೋಡಿದ್ರು ಅದನ್ನು ನೋಡಿ ಒಂದು ವರ್ಷನ್. ಹೌದು, ಆತರ. ಇದು ನಮ್ದು ಒಂದು ವರ್ಷನ್. ಅದು ಏನ್ ಸ್ಟೋರಿ ಅಂತ ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ಬೇಕು ನೀವು, ಏನ್ ವರ್ಷನ್ ಯಾವ್ದು ಅಂತ. ಈಗ ಸಿನಿಮಾದಲ್ಲಿ 2 ಹೀರೋಯಿನ್ಸ್ ಇದ್ದಾರೆ, ಇನ್ನೊಬ್ರು ಸ್ಪೆಷಲ್ ಅಪಿಯರೆನ್ಸ್ ಅಥವಾ ಸೆಕೆಂಡ್ ಹೀರೋಯಿನ್ ಪಾಯಲ್ ಚಂಗಪ್ಪ ಅವರು. ಅವ್ರದ್ದು ಏನ್ ರೋಲ್ ಅಂತ? ಅದ್ ನನ್ಗೆ ಇವರು ಫ್ರೆಂಡ್ ಆಗಿರ್ತಾರೆ. ಓಕೆ. ಅವ್ರ ವೈಫ್ ಆಗಿರ್ತಾರೆ, ಹೀರೋಗೆ ವೈಫ್ ಆಗಿರ್ತಾರೆ. ಓಕೆ. ಮತ್ತೆ ಅವ್ರ ಹೆಸರು ಕೂಡ ಅಂದ್ರೆ ಕೋಇನ್ಸಿಡೆಂಟ್ ಹೇಗೆ? ಯಾಕಂದ್ರೆ ಅವ್ರ ಹೆಸರು ಲಕ್ಷ್ಮಿ ಅಂತ ನೇಮ್ಲೆಸ್. ಓಕೆ. ನೀನ್ ಹೆಸರು ಕರೆಯೋದಿಲ್ಲ ಎಲ್ಲೂ. ಓಕೆ. ಹೋಗು ಬಾ. ಇವು ಕೆಲವೊಂದ್ ಕಡೆ ನಾನು ಯಾವ್ದೋ ಒಂದು ಮೊನ್ನೆ ವಯಸ್ಸಾದ ತಾತಂದ್ರೆಲ್ಲ ಇದ್ರ ಮೇಲೆ ಜಗತಿ ಮೇಲೆ ಕುತ್ಕೊಂಡಿರ್ತಾರೆ. ಹೋಗ್ಬಿಟ್ಟು ಇದನ್ ಕೇಳ್ತಾರೆ ಅವ್ರಿಗೆ, ಒಬ್ಬ ಇಂಟರ್ವ್ಯೂಯರ್, ಯೂಟ್ಯೂಬರ್ ಅನ್ಸುತ್ತೆ. ಓಕೆ. ನಿಮ್ಮ ಮಿಸಸ್ನ ಏನ್ ಕರಿತೀರಾ, ನಿಮ್ಮ ಹೆಂಡತಿನ ನಿಮ್ ಏನ್ ಕರಿತೀರಾ ಅಂತ. ನಾನು ಏನು ಕರೆಯೋದೇ ಇಲ್ಲ, ಹೋಗಪ್ಪ ನೀನು, ನಾನು ಹೋಗೇ ಬಾರೆ ಅಂತ ಕರಿತೀನಿ. ಹಂಗೆ ನೇಮ್ಲೆಸ್. ಅವ್ರ ಲೈಫಲ್ಲೇ ಕರೆದಿರಲ್ಲ ಅವ್ರ ಹೆಂಡತಿ ಹೆಸರುಗಳನ್ನ. ಹಂಗೆ ನಮ್ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್, ನಾನು ಆ ಕ್ಯಾರೆಕ್ಟರ್ನ ಇಡೀ ಸಿನಿಮಾ ಮಾಡಿಲ್ಲ. ಇವ್ರ ಹೆಸರನ್ನು ಕರೆಯಲ್ಲ, ಫ್ರೆಂಡ್ ಆಗಿದ್ರು ಇವ್ರ ಹೆಸರನ್ನು ಕರೆಯಲ್ಲ. ಓಕೆ. ಎಸ್ ವಂದಿತಾ ಅವ್ರೆ, ಸಿನಿಮಾದ ಪ್ರಾಸೆಸ್ ಎಲ್ಲ ಹೇಗಾಯ್ತು ಅಂತ ಶೂಟಿಂಗ್ ಟೈಮ್ ಅಲ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ಸ್? ಇಡೀ ಸಿನಿಮಾ ಶೂಟಿಂಗ್ ಟೈಮ್ ಎಲ್ಲ
ಅನ್ಫರ್ಗೆಟಬಲ್ ಮೂಮೆಂಟ್ಸೇ ನನಗೆ. ಓಕೆ ಯಾಕಂದ್ರೆ ಪ್ರತಿ ಒಂದ್ ದಿನಾನು ಒಂದೊಂದು ಸೀನ್ಗಳಿದ್ದಾಗ ಎಲ್ಲ ನನ್ಗೆ ಚಾಲೆಂಜಿಂಗ್ ಆಗಿತ್ತು. ಅಂಡ್ ನನಗೆ ಕತೆ ಕೇಳಿದಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು, ಒಂದು ಆಟಿಟ್ಯೂಡ್ ಬೋಲ್ಡ್ ಕ್ಯಾರಿ ಮಾಡಬೇಕು ಅಂತ. ಸೊ ನಾನು ಆ ಕ್ಯಾರೆಕ್ಟರ್ನ ನನ್ನ ರೀತಿಯಲ್ಲಿ ನಾನು ಹೇಗ್ ರೋಲ್ ಮಾಡ್ಬೋದು. ಪ್ಲೇ ಮಾಡ್ತಿದ್ರೆ ಈ ಸಿನಿಮಾದಲ್ಲಿ? ಆ? ಏನ್ ರೋಲ್ ಪ್ಲೇ ಮಾಡ್ತಿದ್ರೆ? ಇದ್ರಲ್ಲಿ ಮಾಡೆಲ್, ಮಾಡೆಲ್. ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ, Okay. ಮಾಡೆಲ್. ಸಿನಿಮಾದಲ್ಲಿ ಅದೇ ಮುಖ್ಯ ಪಾತ್ರ ನಂದಿರುತ್ತೆ. ಅಂಡ್ ಆ ಸ್ಕ್ರಿಪ್ಟ್ ಕೊಟ್ಟ ನಾನು ಶೂಟಿಂಗ್ ಫಸ್ಟ್ ಡೇ ಹೋದಾಗ ನನಗೆ ಸ್ಕ್ರಿಪ್ಟ್ ಸಿಗುತ್ತೆ ಕೈಗೆ. Okay. ಇವತ್ತಿನ ದಿನ ಏನೇನ್ ಸೀನ್ಗಳಿರುತ್ತೆ. ಅಂಡ್ ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡಿದೀವಿ, 23 hours ಅಂತೂ ಮಾಡಿರ್ತೀವಿ. ಓಕೆ, ನಾನ್ ಸ್ಟಾಪ್. ನಾನ್ ಸ್ಟಾಪ್ ಸ್ವಲ್ಪ ಸಣ್ಣ ಸಣ್ಣ ಬ್ರೇಕ್. ಎವ್ರಿ ಶೂಟಿಂಗ್ ಡೇ ನಮ್ದು ಏನೈತಿ 18 hours ಇರ್ತಾ ಇತ್ತು. ಓಕೆ ಯಾಕೆಂದ್ರೆ ನೈಟ್ ಶೂಟಿಂಗ್ ಜಾಸ್ತಿ ನಮ್ದು. ಓಕೆ 20% ಆಫ್ ದ ಸಿನಿಮಾ ಡೇ, ಓಕೆ. ಇನ್ 80% ಆಫ್ ನೈಟ್ ಆದಾಗ ಡಬಲ್ ಕಾಲ್ ಶೀಟ್ ಆಗುತ್ತಾ? ಡಬಲ್ ತ್ರಿಬಲ್ ಎಲ್ಲ ಟ್ರಿಬಲ್ ಆಗುತ್ತೆ. ಓಕೆ. ಅದು ಕಂಟಿನ್ಯೂಸ್ ಬೇರೆ ಇರುತ್ತಲ್ಲ, ಒಂದೊಂದು ಕಾಲ್ ಶೀಟ್ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡೋದು. ಒಂದಷ್ಟು ಚೆಲ್ ಮಾಡ್ತೀವಿ. ಸೊ ಈ ವಂದಿತ ಅವ್ರು ಒಂದ್ 2-3 ಕಡೆ ಪ್ರಮೋಷನ್ಸ್ ಗೆ ನುಣ್ಸ್ಕೊಂಡಿದ್ದಾರೆ ಅಂತ, ಅಂದ್ರೆ ಭಯ ಪಟ್ಟಿದ್ರಾ ಅಂತ? ಇಲ್ಲ, ನಾನು ಹೇಳಿದ್ದೀನಿ ಅದನ್ನ ತುಂಬಾ ಕಡೆನೂ ಹೇಳ್ದೆ. Okay. ನಂದು 2 ಕಾರಣಗಳಿತ್ತು. 2 ಪ್ರೆಸ್ ಮೀಟಿಗೆ ಬರ್ಲಿಲ್ಲ, ಅದಕ್ಕೆ 2 ಕಾರಣಗಳನ್ನ ಕೊಟ್ಟಿದ್ದೀನಿ ಟೀಮ್ಗೆ. ಅದಕ್ಕಿಂತ ಮುಂಚೆನೆ ನಾನು ಇನ್ಫಾರ್ಮ್ ಮಾಡಿದ್ದೆ. ಈಗ Okay. ಅವ್ರಿಗೆ ಇನ್ಫಾರ್ಮ್ ಮಾಡ್ದೆ ನಾನು ಬಂದಿಲ್ಲ ಅಂದ್ರೆ ಈ ತರ ಅನ್ಕೋಬಹುದು, ಎದ್ರಕೊಂಡಿದ್ದಾರೆ ಅಂತ. ಬಟ್ ನಾನು ಇನ್ಫಾರ್ಮ್ ಮಾಡಿ ವಿತ್ ಪ್ರೂಫ್ ಕೊಟ್ಟಿದ್ದೀನಿ ಅವ್ರಿಗೆ, ಯಾಕೆ ಬಂದಿಲ್ಲ, ಬರಕ್ ಆಗಿಲ್ಲ ಅಂತ. ಮುಂದಿನಗಳಲ್ಲೆಲ್ಲ ಬರ್ತೀನಿ ಅಂತ, ಹಾಗೆ ಬರ್ತಾನೂ ಇದ್ದೀನಿ. ಆಮೇಲೆ ಪರ್ಟಿಕ್ಯುಲರ್ ರೀಸನ್ ಇತ್ತಷ್ಟೇ. ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಪಾಪ. ಹೌದು, ನಾನು ಬರ್ಬೇಕು ಬರ್ಬಾರ್ದು, ಬಂದಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಶಿ ಇಸ್ ಇನ್ನೋಸೆಂಟ್ ಇನ್ ದಿಸ್ ಮ್ಯಾಟರ್. ಅವ್ರಿಗೆ ಯಾರಾದ್ರೂ ಒಬ್ರು ಹೇಳಿದ್ರೆ ಪ್ರೆಸ್ ಮೀಟ್ ಗಳಿಗೆ ಬಂದಿಲ್ಲ ಅಂತ ಸಿನಿಮಾದಲ್ಲಿ ಹೇಳ್ತಿರಲ್ಲ, ನಾನು ಇನ್ನೋಸೆಂಟ್ ಸರ್, ನನಗೆ ಆತರ ನೀವು ಅವ್ರನ್ನ ಇದ್ ಮಾಡ್ತಿದ್ರ. ಇನ್ನೋಸೆಂಟ್ ಇವಾಗ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ನನಗೆ ಅಷ್ಟು ನಾಲೆಜ್ ಇಲ್ಲ ಅಲ್ಲ ಸಿನಿಮಾ ರಂಗದಲ್ಲಿ, ಅಥವಾ ಯಾರು ಗಾಡ್ ಫಾದರ್ ಅಂತ ಇಲ್ಲ. ಸೊ ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದೆ, ಒಳ್ಳೆ ತಂಡಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಮುಂದುವರಿತಾ ಇದ್ದೀನಿ. ಸೊ ಹಂಗಾಗಿ ಕೆಲವೊಂದನ್ನ ಕಲಿಬೇಕು ನಾನು, ಇನ್ನ ಇವಾಗ ಚಿಕ್ಕವಳು. ಅದೇ ಈ ತರ ತರದ ಒಂದು ಅಪ್ಸ್ ಅಂಡ್ ಡೌನ್ಸ್ ಆದಾಗ್ಲೇ ನೀವು ಕಲಿಯೋದಕ್ಕೆ ಹೌದು. ಈಸಿ ಆಗೋದು. ಆಮೇಲೆ ಆಗ್ಬೇಕು. ನನ್ ಕರಿಯರ್ ಅಲ್ಲಿ ಈ ತರ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಫಸ್ಟ್ ಸಿನಿಮಾನೇ ಕಾಂಟ್ರವರ್ಷಿಯಲ್ ಇತ್ತು ಅಂತೆಲ್ಲ ಹೇಳ್ಕೊಳಕ್ ಮುಂದೆ ಚೆನ್ನಾಗಿರುತ್ತಲ್ಲ. ಸೊ ಹಂಗಾಗಿ ಅದೇ ಕಿಕ್ ಸಿನಿಮಾದಲ್ಲಿ ಕೇಳ್ತಾರಲ್ಲ, ಮದುವೆ ಹೆಂಗಾಯ್ತು ಅಂತಂದ್ರೆ ಜಂಪಿಂಗ್ಲು ಚೇಸಿಂಗ್ಲು ಎಲ್ಲ ಇರ್ಬೇಕು, ಸಿಂಪಲ್ ಆಗಿ ತಾಳಿ ಕಟ್ಟಿದೆ ಅಂದ್ರೆ ಏನ್ ಮಾಡಿಲ್ಲ, ಆ ತರ ಆಯ್ತಿದ್ದು. ಎಕ್ಸಾಕ್ಟ್ಲಿ. ಎಸ್ ತನುಷ್ ಅವರ, ಈಗ ಸಿನಿಮಾದಲ್ಲಿ ಒಂದು ಸಾಂಗ್ ನ ಬಿಟ್ಟಿದ್ರಿ, ಒಂಥರ ಎಮೋಷನಲ್ ಪ್ಯಾಥೋ ಸಾಂಗು. ಇಡೀ ಸಿನಿಮಾದ ಸಾರವನ್ನು ಹೇಳುವಂತ ಸಾಂಗ್ ಆಗಿತ್ತು ಅದು ಕೂಡ. ಆ ಸಾಂಗು ಪ್ರಮೋದ್ ಮರವಂತೆ ಅವರು ತುಂಬಾ ಚೆನ್ನಾಗಿ ಸಾಹಿತ್ಯವನ್ನ ಬರೆದಿದ್ರು, ಜೊತೆಗೆ ನವೀನ್ ಸಜ್ಜು ಅವರು ಅದಕ್ಕೆ ಭಾವ ತುಂಬುವಂತ ಕಾರ್ಯ ಮಾಡಿದ್ರು. ಸೊ ಹಾಡಿನ ಬಗ್ಗೆ ಹೇಳೋದಾದ್ರೆ? ನನಗೆ ಅದ್ರಲ್ಲಿ ಕೆಲವೊಂದು ಲೈನ್ಸ್ ಅಂತೂ ತುಂಬಾ ತುಂಬಾ ಇಷ್ಟ. ಓಕೆ. ಕೋಟಿ ಕೋಟಿ ಜೀವಕ್ಕೆ ಅನ್ನ ಕೊಟ್ಟ ಪುಣ್ಯ, ಒಂದೇ ಒಂದು ಅಪವಾದ ಮಾಡಿ ಹೋಯ್ತೆ ಶೂನ್ಯ. ವೆರಿ ಟ್ರೂ. ಹೆಂಗೆ, ಎಷ್ಟು ಬ್ಯೂಟಿಫುಲ್ ಲೈನ್ ಅದು. ಅಷ್ಟ್ ಚೆನ್ನಾಗಿ ಬರ್ಸಿದ್ರ, ಅದು ದರ್ಶನದಲ್ಲ ಅಂತ ಹೇಳ್ತೀರಾ? ಅಲ್ಲ, ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ ಸರ್. ಇವಾಗ ಸಿನಿಮಾ ಇನ್ನೇನು ಒಂದ್ ದಿನದಲ್ಲಿ ರಿಲೀಸ್ ಆಗ್ತಾ ಇದೆ, ನಾನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ನಾನು ಸರ್ ಡೈರೆಕ್ಟ್ ಆಗಿ ಯಾರ ಬಗ್ಗೆನೂ ಹಂಗೆ, ಯಾಕಂದ್ರೆ ಆ ಸಾಂಗ್ ಅಲ್ಲಿ ಬರ್ತಕ್ಕಂತಹ, ನೀವು ಅದು ಲಿರಿಕಲ್ ವಿಡಿಯೋ ಸಾಂಗ್ ಬಿಟ್ಟಿರೋದು, ಅದರಲ್ಲಿ ಮಿಡ್ಲಲ್ಲಿ ಒಂದಷ್ಟು ಶಾರ್ಟ್ಸ್ ಹಾಕಿದಿರಾ. ನಾನು ತುಂಬಾ ಶಾರ್ಟ್ಸ್ ನ ಅಬ್ಸರ್ವ್ ಮಾಡಿದೆ. ಆ ಕೇಸ್ನ ನಾವು ತುಂಬಾ ಹತ್ರದಿಂದ ನೋಡಿದೀವಿ, ನಾವು ರಿಪೋರ್ಟಿಂಗ್ ಮಾಡಿದೀವಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹತ್ರ. ಅದೇ ಪ್ರಾಸೆಸ್ ಹೇಗಾಯ್ತು ಅಂತ ನಾನು ತುಂಬಾ ಹತ್ರದಿಂದ ಕಂಡಿದ್ದೀನಿ ಇದೇ ಕಣ್ಣುಗಳಿಂದ. ಹಾಗಾಗಿ ನನಗೆ ಈ ಶಾರ್ಟ್ ಇದಲ್ವಾ, ಈ ಶಾರ್ಟ್ ಇದಲ್ವಾ ಅಂತ ನನ್ನ ಕಣ್ಮುಂದೆ ಬರ್ತಾ ಇತ್ತು. ಆ ತರದ್ದು ತುಂಬಾ ರಿಲೇಟ್ ಆಗುವಂತ ಶಾರ್ಟ್ಸ್ ಇದಾವೆ. ಆ ಸ್ಟೇಷನ್ಗೆ ಶಾಮನೆ ಹಾಕಿರೋದು ಇದೇ ಫಸ್ಟ್. ಅದು ನೀವೇ ರಿಪೋರ್ಟ್ ಮಾಡಿದ್ರಿ ಅನ್ಸುತ್ತೆ ಅಲ್ಲ? ನಂಗೆ ನೆನಪಿದೆ ಆ ಡೈಲಾಗ್ ನೀವು ಹೇಳಿರೋದು. ಹಾಗೆ ಕೆಲವೊಂದು ಸೀನ್ಸ್ಗಳು ಮೋಸ್ಟ್ಲಿ ನಿಮ್ಗೆ ಹಂಗ ಅನ್ಸ್ತಾ ಇರ್ಬೋದು. ಅದಕ್ಕೆ ನಾನು ಹೇಳಿದ್ನಲ್ಲ, ಆನ್ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ, ಇನ್ನೇನು ಒನ್ ಡೇ ಅಷ್ಟೇ. ಈಗ ಒಂದು ಕಾಲ್ಪನಿಕ ಕತೆಗೆ ದೃಶ್ಯ ರೂಪ ಕೊಡೋದು ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಒಂದಷ್ಟು ನೈಜ ಘಟನೆ ಆಧಾರಿತ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಕತೆ ಮಾಡ್ಬೇಕು ಅಂತಂದಾಗ ತುಂಬಾ ಜಾಗರೂಕವಾಗಿ ಕತೆನ ಕಟ್ಟಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಲವ ಅವರ ಎಫರ್ಟ್, ಅವರ ಚಾಕಚಕ್ಯತೆ ಎಷ್ಟು ಶಾರ್ಪ್ ಆಗಿದೆ ಈ ಸಿನಿಮಾ. ಇಲ್ಲ, ಅವರು ಕಾಲ್ಪನಿಕ ಕತೆ ಇದು. ಓಕೆ. ಡೈರೆಕ್ಟರ್ ಕಾಲ್ಪನಿಕ ಕತೆ ಇದು. ಅವರು ಎಷ್ಟು ಲೀಗಲಿ ಸ್ಟ್ರಾಂಗ್ ಇದಾರೆ ಅಂತಂದ್ರೆ, ಎಷ್ಟು ಲೀಗಲಿ ಸ್ಟ್ರಾಂಗ್ ಇದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ನಾಳೆ ದಿನ ಈ ಬಾಸ್ ಅಂತ ಟೈಟಲ್ ಬರೀ ಇಟ್ಬಿಟ್ಟಿದೀವಿ, ನಾಳೆ ದಿವಸ ಏನ್ ಪ್ರಾಬ್ಲಮ್ ಆದ್ರೆ ಹೆಂಗೆ ಇದು ಮ್ಯಾನೇಜ್ ಮಾಡ್ಬೇಕು ಅಂತ ಎಲ್ಲ ಚೆನ್ನಾಗಿ ಗೊತ್ತು.
ಸೊ ಅದು ನೀಟಾಗಿ ಮಾಡ್ಕೊಂಬಂತೀವಿ. ಮತ್ತೆ ಸರ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಬೇರೆಯವ್ರದ್ದು ಪರ್ಸನಲ್ ಲೈಫನ್ನ ಅಥವಾ ಬೇರೆ ಅವ್ರ ಇದನ್ನ ಮಾಡ್ಬಿಟ್ಟು ಕೆಟ್ಟಾಗಿ ನಾವು ತೋರಿಸ್ಬಿಟ್ಟು ಅದರಿಂದ ದುಡ್ಡು ಸಂಪಾದನೆ ಮಾಡೋಂಥ ನಮ್ಗೆ ಏನಿದೆ ಸರ್ ಅಲ್ವಾ? ಕೈಲಾದ್ರೆ ಒಳ್ಳೇದ್ ಮಾಡ್ಬೇಕು, ಇಲ್ಲ ಸೈಲೆಂಟ್ ಆಗಿರ್ಬೇಕು. ಅದು ನಮ್ಮ ಪಾಲಿಸಿ. ನಾವ್ ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದ್ ಮಾಡೋದಕ್ಕೆ ಪ್ರಯತ್ನನೂ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ಇಲ್ಲ, ನಿಮ್ ಇಂಟೆನ್ಷನ್ ಇಂಟ್ಯೂಷನ್ ಎರಡೂ ತುಂಬಾ ಚೆನ್ನಾಗಿದೆ. ಸೊ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತೀನಿ. ಇದ್ರ ಹೊರತಾಗಿ ನಿಮ್ಗೆ ಇದೆಲ್ಲ ನೋಡಿದ ಮೇಲೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇಷ್ಟೆಲ್ಲ ಯಾಕಪ್ಪ ಟೆನ್ಷನ್, ಈ ಸಿನಿಮಾ ಎಲ್ಲ ಬೇಡವೇ ಬೇಡ, ಚಿತ್ರರಂಗದ ಸವಾಸನೆ ಬೇಡ ಅಂತ ಅನ್ಸಿದ್ದುಂಟ ಒಂದ್ ಮೂಮೆಂಟ್ ಅಲ್ಲಿ? ಅಲ್ಲ, ನನಗೆ ಇವಾಗ ನಡೀತಾರ ಪ್ರೋಗ್ರೆಸ್ಗಳು ನೋಡಿದ್ರೆ ಹಂಗ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಓಕೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಪ್ರಮೋಷನ್ ಮಾಡೋ ಅಂತ ರೀತಿನೇ ಬೇರೆ ತರ ಇತ್ತು. ಹೌದು, ಇವಾಗ ಮಾಡೋ ಅಂತ ರೀತಿನೇ ಬೇರೆ ತರ ಇದೆ. ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು, ಡಿನೈ ಮಾಡ್ಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಮಾಡೋದು ಇನ್ಫ್ಯಾಕ್ಟ್ ಬಹಳ ಈಸಿ. ಪ್ರಮೋಷನ್ ಮಾಡೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕೆ ಹಾಕೋ ಅಷ್ಟು 2 ಎಫರ್ಟ್ ಎಕ್ಸ್ಟ್ರಾ ಎಫರ್ಟ್ ಇಲ್ಲ ಹಾಕ್ಬೇಕು. ಹೌದು, ಅದು ಯಾವ ರೀತಿ ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದೇ ದೊಡ್ಡ ಗಿಮಿಕ್. ಹೌದು, ಅದನ್ನ ಹೆಂಗೆ ರೀಚ್ ಮಾಡೋದು ಜನಗಳಿಗೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನಾನು ಇದನ್ನ ಮಾಡಿದ್ರೆ ರೀಚ್ ಆಗ್ತಾ ಇದ್ಯಾ, ಅದನ್ನ ಮಾಡಿದ್ರೆ ರೀಚ್ ಆಗುತ್ತಾ ಗೊತ್ತಿಲ್ಲ. ಇದು ಅಲ್ಲ, ನಿಮ್ ಸಿನಿಮಾಗೆ ದೊಡ್ಡ ರೀಚ್ ಸಿಕ್ಬಿಡ್ತಲ್ಲ? ಅಲ್ಲ, ರೀಚ್ ಇದೆ ಸರ್, ನಮ್ ಸಿನಿಮಾ ಆರ್ಗ್ಯಾನಿಕ್ ಆಗಿ ಸಿಕ್ಕಿದ್ದೀನಿ, ಆರ್ಗ್ಯಾನಿಕ್ ಆಗಿ ಸಿಕ್ಕಿದೆ. ಆದ್ರೆ ವಿಷಯ ಏನಂತ ಹೇಳಿದ್ರೆ, ಇವಾಗ ಸಿನಿಮಾಗಳು ಮಾಡೋರು, ನನಗೆ ಒಂದು UFO ಕ್ಯೂಬ್ ಅಲ್ಲಿ ಕಂಟೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ಸಿನಿಮಾ ಟೀಮ್ ಸಿಗುತ್ತೆ ನನಗೆ ಅಲ್ಲಿ. ಸಿನಿಮಾ ಟೈಟಲ್ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆಕ್ಚುಲಿ. ಅವ್ರನ್ನ ಸರ್ ನಾವು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ಬಿಟ್ಟಿದೀವಿ ಸರ್, ನಮ್ ಸಿನಿಮಾ ನಿಮ್ಗೆ ರೀಚ್ ಆಗಿರ್ಬೇಕಲ್ವಾ ಅಂತ ಹೇಳಿದ್ರು. ನೀವು ಆ ಟೈಟಲ್ ಕೇಳಿದ್ದೆ ಅವತ್ತೇನ? ನಾನು ಸರ್ ನಿಮ್ ಸಿನಿಮಾ ಹೆಸರು ಸರ್ ಅಂತ ಹೇಳಿದೆ. ಓಕೆ, ಗೊತ್ತಿಲ್ವಾ ನಿಮ್ಗೆ? ಸರ್ ನಾವು ಸಖತ್ ಪ್ರಮೋಷನ್ ಮಾಡಿದ್ವಿ ಸರ್, 60 ಲಕ್ಷ 70 ಲಕ್ಷ ಖರ್ಚು. ಸರ್ ಪ್ರಾಮಿಸ್ ಗೊತ್ತಿಲ್ಲ ಸರ್, ಬೇಜಾರ್ ಮಾಡ್ಕೊಂಬಿಡಿ, ಪ್ರಾಮಿಸ್ ಗೊತ್ತಿಲ್ಲ ಸರ್ ಸಿನಿಮಾ ಅಂತ ಹೇಳಿದೆ. ಅವ್ರಿಗೆ ಶಾಕ್ ಆಯ್ತು. ಅದೇ ನಾವು ಏನ್ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ಇವಾಗ ಲಕ್ಷ್ಮೀನಾರಾಯಣ ಅವರು ಒಂದ್ ಪೋಸ್ಟ್ ಹಾಕ್ತಾರೆ, ನಾನ್ ನೋಡ್ತೀನಿ, ನಾನ್ ಹಾಕೋ ಪೋಸ್ಟ್ ಇವ್ರು ನೋಡ್ತಾರೆ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಮಾತ್ರ ಪೋಸ್ಟ್ಗಳು ನಮ್ದೆಲ್ಲ ಶೇರ್ ಆಗ್ತಾ ಇರುತ್ತೆ. ಓಹೋ ಒಳ್ಳೆ ಪ್ರಮೋಷನ್ ಆಗೋಯ್ತು ಗುರು ಅಂತ ಅನ್ಕೋತೀವಿ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಪ್ರಮೋಷನ್ ಆಗಿದೆ, ಎಷ್ಟು ಪ್ರಮೋಷನ್ ಆಗಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಂಟೆಂಟ್ ಬಿಡ್ತಾ ಇರ್ತೀವಿ, ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ, ವ್ಯೂಸ್ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಗೂಗಲ್ ಆಡ್ಸ್ ಕೊಡ್ತೀವಿ, ಎಲ್ಲಾ ಮಾಡ್ತೀವಿ. ಇವತ್ತು ನೀವ್ ಹೇಳ್ದಂಗೆ ಆಡಿಯನ್ಸ್ ನ ಥಿಯೇಟರ್ ಕರ್ಕೊಂಡ್ ಬರೋದು ಅಷ್ಟು ಬಿಗ್ ಚಾಲೆಂಜ್ ಇನ್ ಯಾವ್ದು ಇಲ್ಲ. ಇನ್ನ ಏನೇನೋ ಇದೆ ಸರ್ ಇಂಟರ್ನಲ್, ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ರೆ ಒಂದು ದಿನ ಬೇಕು ಹೇಳೋದಕ್ಕೆ. ಬೇಡ, ಇವಾಗ ಸಿನಿಮಾ ನೀವು ಮುಂದಿನ ದಿನಗಳಲ್ಲಿ ಸಿನಿಮಾಗಳು ಮಾಡೋದಕ್ಕೆ ಅವೆಲ್ಲವೂ ಕೂಡ ಈ ಅನುಭವಗಳು ಒಂದು ಪಾಠಗಳಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇವಾಗ ಬಾ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಫಸ್ಟ್ ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಇವಾಗ ನೀವು ಸಿನಿಮಾನ ಕೋಪ ಮಾಡ್ಕೊಂಡು ಬರ್ಬೋದು ನನ್ನ ಮೇಲೆ, ಏನ್ ನಮ್ ಬಾಸ್ ಬಗ್ಗೆ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಹಂಗೆ ಹೆಂಗೆ ಅಂತೆಲ್ಲ ಅನ್ಕೊಂಡ್ ಬರ್ಬೋದು. ಆದ್ರೆ ನೀವು ಸಿನಿಮಾ ನೋಡಿದಾಗ ಅದು ಒರಿಜಿನಲ್ ರಿಯಾಲಿಟಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀವು ಒಂದು ಅಪ್ರಿಸಿಯೇಷನ್ ಕೊಟ್ಟು ಹೋಗ್ತೀರ. ಬೈಕೊಂಬರೋರು ಅಪ್ರಿಸಿಯೇಷನ್ ಕೊಟ್ಬಿಟ್ಟು ಹೋಗ್ತೀರ. ಅದು ಈ ಸಿನಿಮಾದಲ್ಲಿರೋ ಮ್ಯಾಜಿಕ್. ಓಕೆ, ಕನ್ನಡ ಆಡಿಯನ್ಸ್ ಫೈನಲ್ ಏನ್ ಹೇಳಕ್ ಬಯಸ್ತೀರಿ? ನಮ್ಮ ಇಡೀ ಚಿತ್ರತಂಡದಿಂದ ನಾನು ರಾಯಭಾರಿಯಾಗಿ, ಮೋನಿಕಾ ರಾಯಭಾರಿಯಾಗಿ ನಾವೆಲ್ಲರಿಗೂ ಏನ್ ಕೇಳ್ಕೊಡೋದು ಅಂತ ಹೇಳಿದ್ರೆ, ಆಗಸ್ಟ್ ಮೋನಿಕಾ ಯಾರು? ನಾನು ರಾಯಭಾರಿಯಾಗಿ, ವಂದಿತಾ ರಾಯಭಾರಿಯಾಗಿ ಇಡೀ ಕನ್ನಡ ಜನತೆಗೆ ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗೋದು. ನೀವು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಆಗಸ್ಟ್ 7ನೇ ತಾರೀಕು ನಿಮ್ಮ ಆರೈಕೆಗಳು, ಆಶೀರ್ವಾದಗಳು ನಮಗೆ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಸೂಪರ್. ವಂದಿತಾ ಅವರೇ, ನಿಮ್ಮ ನೆಕ್ಸ್ಟ್ ಸಿನಿಮಾ ಕೂಡ ರಿಲೀಸ್ ಅಂತಕ್ಕೆ ಬಂದಿದೆ ಅಂತ ಕೇಳ್ಬಿಟ್ಟು AP ಅರ್ಜುನ್ ಅವರ ಪ್ರೊಡಕ್ಷನ್ ಅಲ್ಲಿ ಒಂದು ಮಾಡ್ತಿದ್ದೀರಾ, ಲಕ್ಷ್ಮೀ ಪುತ್ರ. ಅದು ಚಿಕ್ಕಣ್ಣ ಅವ್ರ ಜೊತೆ, ಸ್ಯಾಂಡ್ವುಡ್ ಉಪಾಧ್ಯಕ್ಷರ ಜೊತೆ. ಅದು ಎಲ್ಲಿವರೆಗೂ ಬಂದಿದೆ ಸಿನಿಮಾ? ಅದೇ ಕೊನೆ ಹಂತದಲ್ಲಿದೆ. ಅದು ಇನ್ನೇನೋ ರಿಲೀಸ್ಗೆ ರೆಡಿ ಆಗ್ತಿದೆ, ಆಲ್ಮೋಸ್ಟ್ ಆಗಿದೆ. ಈ ವರ್ಷ ಬಿಡುಗಡೆ ಆಗುತ್ತೆ, ತುಂಬಾ ಕಾಯ್ತಾ ಇದ್ದೀನಿ. ಸೂಪರ್. ಈ ಸಿನಿಮಾಗಳ ಹೊರತಾಗಿ ಬೇರೆ ಪ್ರಾಜೆಕ್ಟ್ಸ್ ಏನಾದ್ರು ತಗೋಬೇಕು? ಕತೆಗಳೆಲ್ಲ ಇದೆ, ಬಟ್ ಈಗ ಅದೊಂದು ಸ್ವಲ್ಪ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಅದು ಮುಗಿಸಿ ತಗೊಳ್ಬೇಕು. ಇನ್ನು ಅನೌನ್ಸ್ಗಳಾಗಿಲ್ಲ ಯಾವನು ಅಫಿಷಿಯಲಿ? ಓಕೆ. ಏನ್ ಬೇಸಿಕಲಿ ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಸಾಫ್ಟ್ವೇರ್ ಇಂಜಿನಿಯರ್, 2 ವರ್ಷ ಕೆಲಸ ಮಾಡಿದ್ದೆ. ಕೆಲಸ ಮಾಡ್ತಾನು ಸಿನಿಮಾ ರಂಗಕ್ಕೆ ಬಂದಿದ್ದು. ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ವೃತ್ತಿ ಬಿಟ್ಟು ಪ್ರವೃತ್ತಿಯಾಗಿ ಸಿನಿಮಾ ತಗೊಂಡಿದ್ರಿ, ಈಗ ಈ ಪ್ರವೃತ್ತಿನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು. ವೆರಿ ಗುಡ್. ಬಿಕಾಸ್ ಎಲ್ಲದಕ್ಕೂ ಕಾರಣಗಳಂತ ಇರುತ್ತಲ್ಲ ಎಲ್ಲರ ಲೈಫಲ್ಲೂ, ಅಷ್ಟು ಈಸಿ. ಅಂಡ್
ತಾಯಿ ಸರಸ್ವತಿ ನಂಗೆ ಅಷ್ಟು ಕಲೆಗಳು ಕೊಟ್ಟಿರುವಾಗ ಅದನ್ನ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋದು ಅಂತ ಅಷ್ಟೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ವಂದಿತಾ ಅವ್ರೆ. ನಿಮ್ಮ you. ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ಲಿ. ಈ ಸಿನಿಮಾ ನೀವು ಅಂದ್ಕೊಂಡಂತ ದೊಡ್ಡ ಸಕ್ಸಸ್ ಸಿಗ್ಲಿ. ಬೆಸ್ಟ್ ವಿಶಸ್ ನಿಮ್ಗೆ. Thank you so much. ತನುಷ್ ಅವರೇ, ಈ ಸಿನಿಮಾಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ, ಸಾಕಷ್ಟು ಪಾಠಗಳು ಕಲ್ತಿದ್ದೀರಾ. ಹೌದು. ಸೊ ನಿಮ್ಮ ಫ್ಯಾನ್ಸ್ ಅಂದ್ರೆ ಬಾಸ್ ಫ್ಯಾನ್ಸ್, ಸಿನಿಮಾದ ಕ್ಯಾರೆಕ್ಟರ್ ಡಿ ಬಾಸ್ ಫ್ಯಾನ್ಸ್ ಸೇರಿದಂತೆ ಕನ್ನಡ ಚಿತ್ರರಂಗದ ಎಲ್ಲಾ ಸ್ಟಾರ್ ಅಭಿಮಾನಿಗಳು ಕೂಡ ಈ ಸಿನಿಮಾ ಕೈ ಹಿಡಿಲಿ ಅಂತ ಹೇಳ್ತಾ, ಕನ್ನಡದ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ. ಯಾಕಂತಂದ್ರೆ ಒಂದು ಸಿನಿಮಾಗೆ ಸಿಕ್ಕಾಪಟ್ಟೆ ಎಫರ್ಟ್ಗಳನ್ನ ಹಾಕಿರ್ತಾರೆ. ಒಂದು ಸಿನಿಮಾ ಅಷ್ಟು ಈಸಿಯಾಗಿ ತೆರೆ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಹಣ ಅಷ್ಟೇ ಅಲ್ಲ, ಅಲ್ಲಿ ಬೆವರಿನ ಜೊತೆ ರಕ್ತ ಕೂಡ ಹರಿಸಿರ್ತಾರೆ ಸಾಕಷ್ಟು ಜನ. ಎಷ್ಟೋ ಜನರ ಭಾವನೆಗಳು ಅದರಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಅದೊಂದು ಸಿನಿಮಾ ರೂಪ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಾಗಿರುತ್ತೆ ಅಂತಕ್ಕಂಥದ್ದು, ವರ್ಷಕ್ಕೆ 225ರಿಂದ 275, 300 ಸಿನಿಮಾಗಳು ಪ್ರೊಡಕ್ಷನ್ ಆಗುತ್ತೆ. ಆ ಸಿನಿಮಾ ತಂಡದ ಎಲ್ಲಾ ತಂಡದವ್ರಿಗೂ ಸೇಮ್ ಈಕ್ವಲ್ ಆಫ್ ಅಮೌಂಟ್ ಆಫ್ ಎನರ್ಜಿ, ಅಮೌಂಟ್ ಎಲ್ಲ ಖರ್ಚಾಗಿರುತ್ತೆ. ಹಾಗಾಗಿ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ಲ್ಲೇ ನೋಡಿ. ಇದೇ ಆಗಸ್ಟ್ 7ಕ್ಕೆ ಬಾಸ್ ಸಿನಿಮಾ ನಿಮ್ಮ ನೆಚ್ಚಿನ ಥಿಯೇಟರ್ಗಳಿಗೆ ಬರ್ತಾ ಇದೆ, ತಪ್ಪದೆ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.